ನೋಡಿ ಗೋಧಿ ಮೈದಾ ಇವೆಲ್ಲ ಇದಾವಲ್ಲ ಇದನ್ನ ನಾವು ಫುಡ್ ಅಂತ ಕರೆಯೋದೇ ಇಲ್ಲ. ಏನಂತ ಕರೀತಾರಮ್ಮ ಇವಾಗ ಹೇಳಿದ್ನ ಪಾಯ್ಸನ್. ಸ್ನೇಹಿತರೆ ನಮಸ್ಕಾರ. ನಮ್ ಸರ್ ಇವರು ಮಂಜುನಾಥ್ ಬಸಪ್ಪ ಕಳ್ಳಿ ಅಂತ ಅವ್ರಿಗೆ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಎಲ್ಲರಿಗೂ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಮೊನ್ನೆ ಒಂದು ಬೆಲ್ಟ್ ಹಾಕೋಬೇಡಿ ಅನ್ನೋ ಒಂದು ವಿಡಿಯೋ ಮಾಡ್ದಾಗ್ಲೂ ಇವ್ರಿಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಮಡ್ಜಿಲ ಕಟ್ಟಿ 20 ದಿನ ಆದ್ರೂ ವಾಸಿ ಆಗದಂಗೆ, ಆಮೇಲೆ ಲೈಫ್ ಟೈಮ್ ನಡೆಯಲ್ಲ ಅದು ಇದು ಎಲ್ಲ ಹೇಳಿ ಎಲ್ಲ ಏನೋ ಮಾಡಿದ್ರು. ಇವಾಗ ನಮ್ಮ ಹಾಸ್ಪಿಟ್ಲಿಗೆ ಬಂದು ಇವರು 9 ತಿಂಗಳಾಯ್ತು. 2 ತಿಂಗಳಿಗೆ 1 ತಿಂಗಳಿಗೆ 3 ತಿಂಗಳಿಗೆ ಫಾಲೋ ಅಪ್ ಮಾಡ್ಕೊಂತ ಬಂದ್ರು. ಇವಾಗ ಅವ್ರಿಗೆ ಪೈನು ಕಂಪ್ಲೀಟ್ ಆಗಿ ವಾಸಿ ಆಗಿದೆ. ಇವತ್ತು ಎಷ್ಟು ಹಾಪಿ ಬಂದಿದ್ರು ಮೆಡಿಸಿನ್ ಚೇಂಜ್ ಮಾಡ್ಸ್ಕೊಳಕ್ಕೆ. ಸೊ ಇವ್ರದ್ದು ಹೆಂಗಿತ್ತು ಅನ್ನೋ ಯಶೋಗಾಥೆನ ಕೇಳೋಣ. ಆಲ್ಮೋಸ್ಟ್ 9 ಮಂತ್ಸ್ ಅಂದ್ರೆ 270 ದಿನ ಅವರ ಒಂದು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್. ಯಾಕಂದ್ರೆ ಅವರ ಒಂದು ಸ್ವಂತ ಅನುಭವನ ಎಷ್ಟೋ ಇಲ್ಲಿಗೆ ಪೇಷಂಟ್ ನ ತುಂಬಾ ಜನ ಕಳಿಸಿದ್ದಾರೆ, 100 ಜನ ಕಳಿಸಿದಾರೆ ಅವರು. ಮತ್ತೆ ಎಷ್ಟೋ ಜನಕ್ಕೆ ಫೋನ್ ನಂಬರ್ ಹಾಕಿರ್ತೀನಿ, ಅವ್ರದ್ದು ವಿಡಿಯೋನ ಶೇರ್ ಮಾಡಿರ್ತೀನಿ. ಜಸ್ಟ್ ವಿಡಿಯೋ ಏನಕ್ಕೆ ಮಾಡ್ತಾ ಇರೋದಂದ್ರೆ ಈ 270 ದಿನ ಆದ್ಮೇಲೆ ಕೂಡ ಪೈನ್ ಇಲ್ಲ ಹೆಂಗಿತ್ತಂತ. ಇದು ಯೂಶಲಿ ಏನ್ ಟ್ರೀಟ್ಮೆಂಟ್ ಕೊಡ್ತೀವೋ ಪ್ರಾಪರ್ ಡಯಟ್ ಮಾಡ್ಕೊಂಡು ಮೆಡಿಸಿನ್ಸ್ ಸ್ವಲ್ಪ ದಿನ ತಗೊಂಡು ಮಾಡ್ಬಿಟ್ರೆ ಪೈನು ಪರ್ಮನೆಂಟ್ ಆಗಿ 100% ಕ್ಯೂರ್ ಆಗ್ತಕ್ಕಂಥ ಒಂದು ಸಿಚುವೇಶನ್. ಬಟ್ ನಾವು ಇವಾಗ ಯೂಶಲಿ ಬಂದಿರೋದ್ರಿಂದ ಒಂದು ವಿಡಿಯೋ ಮಾಡೋಣ. ನಮಸ್ಕಾರ ಸರ್. ಸರ್ ಇದ್ರಲ್ಲಿ ನೀವ್ ಹೇಳಿ ಸರ್, ನಾನೇನ್ ಹೇಳೋದು ಬಿಕಾಸ್ ನಿಮ್ಗೆ ಗೊತ್ತಲ್ಲ ನಿಮ್ಮ ಸ್ಟಾರ್ಟಿಂಗ್ ಇಂದನೂ ಹೆಂಗಿತ್ತು, ಎಲ್ಲಿ ಹೋಗಿದ್ರಿ, ಯಾವ ತರ ನಿಮ್ಮ ಪರಿಸ್ಥಿತಿ ಇತ್ತು, ನಿಮ್ಮ ಮನಸ್ಥಿತಿ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಸರ್. ಸ್ಟಾರ್ಟಿಂಗ್ ಆಯುರ್ವೇದಿಕ್ ಹಾಸ್ಪಿಟಲ್ ರೀ, ಶಿರ್ಸಿ ಮತ್ತು ಧಾರವಾಡ ವ್ಯಾಕ್ಸಿನ್ ಹಾಕೋದಿತ್ತು ಸರ್. ಮಕ್ನಿ ಹಾಸ್ಪಿಟಲ್ ಧಾರವಾಡ ಭಾಳ ಕಡೆ ಅಡ್ಡಾಡಿ ಸರ್. ಅಡ್ಡಾಡಿದೆ ಅದು ಲಾಸ್ಟ್ ಟೈಮ್ ವಿಡಿಯೋ ನೋಡ್ತಾ ಅದ ಇಲ್ಲಿ ಒಂದ್ಸಲ ನೋಡೋ ಚಾನ್ಸ್ ಕೊಟ್ಟು ಇಲ್ಲಿ ಬಂದೆ ಸರ್. ಒಂದು ಆರಾಮ ಆಯ್ತು ಸರ್. ಆರಾಮ ಐತ್ರಿ. ಅದು ಕಾಲು ಉಳಿತೈತ್ರಿ ಆಗಾಗ. ಅದು ಬರ್ತಾ ಮತ್ತ ಈಗ ನಾ ಅಡ್ಡಾಡುದು ನಾನು ಕೆಲಸ ನೋಡ್ಬೇಕಾದ್ರೆ ಕೇಳ್ಬೇಕಾದ್ರೆ ಕಂಪ್ಲೇಂಟ್ ಈ ತಕ್ಕನಿ ಇಲ್ದೇ ಇದ್ದವ್ರು ಮಾಡಂಗಿಲ್ಲ. ನಾನು ಅಷ್ಟು ಕೆಲಸ ಅಷ್ಟು ಅಡ್ಡಾಡ್ತೇನೆ, ಭಾಳ ಅಡ್ಡಾಡ್ತೇನೆ ಸರ್. ನನ್ ಕೆಲಸ ಅಡ್ಡಾಡುದ್ರಿ ಹಿಂಗೆಲ್ಲ ಕಡಿಮೆ ಐತೆ ಸರ್. ಈಗ ಕಡಿಮೆ ಭಾಳ ಕಡಿಮೆ. ಬ್ಯಾಕ್ ಪೇನ್ ಐತೆ ಅನ್ನೋದು ನಂಗೆ ತಿಳಿಯೋದು ಇಲ್ರಿ. ನಿಮ್ಗೇನೋ ಲಾಸ್ಟ್ ಟೈಮ್ ಇದೊಂದ್ಸಲ ಬಂದ್ ಹೋಗಂತ ಇದಕ್ಕಾಗಿ ಬಂದಿರ್ತಾನ. ಸರ್ ನಿಮ್ಗೆ ಇದು ನಿಮಗೆ ಬ್ಯಾಕ್ ಪೈನ್ ಸ್ಟಾರ್ಟಿಂಗ್ ವಾಸಿ ಆಗಲ್ಲ ಇದು ಅಥವಾ ಇದನ್ನ ಹೇಳಿದಾಗ ನಿಮ್ಗೆ ಯಾವ ತರ ಇತ್ತು ಸರ್? ಹೇಳಿದ ಮಾನಸಿಕ ಆಗ್ಬಿಟ್ಟಿದೆ ಸರ್. ಹಿಂಗ್ ಹೆಂಗ್ ಮಾಡೋದು ನಿಮ್ ಜೀವನ ಅಂತ ಹೇಳಿ. ಯಾಕಂತಂದ್ರೆ ಈಗ ನೋಡ್ರಿ ನನ್ ಬಿಸ್ನೆಸ್ ಎಲ್ಲಾ ಹೋಗ್ಬಿಟ್ಟಿದ್ರು ನಂದು. ಈಗ ಮತ್ ನಾ ಎಲ್ಲ ನಾ ಸ್ವೀಟ್ ಮೇಕಿಂಗ್ ಮಾಡ್ತೇವೆ ಸರ್. ಅದು ಕಂಪ್ಲೀಟ್ ಎಲ್ಲ ಬಂದ ಆಗ್ಬಿಟ್ಟಿದ್ರಿ. ಈಗ ಮತ್ ನಾವೆಲ್ಲ ಸ್ಟಾರ್ಟ್ ಮಾಡಿದವ್ರು ಮತ್ ಮೊದಲಿನಂಗ ನಾನು ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಸರ್. ಎಷ್ಟು ಜನ ಟ್ರಾವೆಲ್ ಮಾಡ್ತಾರೆ ಡೈಲಿ 80-85 ಸರ್. ಹಾ ಕಡಲ್ ಬೇರೆ ಎಲ್ಲ ಕೆಲಸ ಮಾಡ್ತಾನೆ ಸರ್. ಮಾಡಿದ ವೇಟ್ ಅಂದ್ರೆ ಎತ್ತಂಗಿಲ್ರಿ. ವೇಟ್ ಆಗ್ತದೆ ಯಾವಾಗ ಸ್ವಲ್ಪ ತೋರಿಸಿದ್ರೆ ಡಯಟ್ ತೆತ್ತು ತೋರಿಸ್ತದ್ರಿ. ಸ್ವೀಟ್ ಅದು ಗೋಧಿ ತಿನ್ಬೇಡ ಅಂತ ಹೇಳಿದ್ವಿ ನಾವು. ಒಂದ್ಸಲ ಲಾಸ್ಟ್ ಟೈಮ್ ಗೋಧಿ ಉಂಡಿದೆ. ಅವ್ರ ಮನೆ ಸ್ವಲ್ಪ ಪೂರ ಹೇಳುವಂತೆ ಮತ್ತ ನನ್ ಮನಸ್ಸು ನೀವು ಹೇಳಿದ ಪ್ರಕಾರ ಬಂದ್ರಿ ಮತ್ ಕರೆಕ್ಟ್ ಆದ್ರಿ. ಡಯಟ್ ತೆಪ್ಪಿ ದಿವ್ಸ ಮಾತ್ರ ಒಂದಿನ ಬರೋದ್ರಿ. ಅದು ಬಂದೇ ಬರ್ತಾರೆ. ಯಾಕಂದ್ರೆ ಇದು ಕಲೆಕ್ಷನ್ ಹೆಂಗೈತೆ ಅಂತಂದ್ರೆ ಇದಕ್ಕ ಫುಡ್ಗೆ ಇದಕ್ಕ ಪದ್ಧತಿ ಕಲೆಕ್ಷನ್ ಐತ್ರಿ. ಸ್ವಂತ ಅನುಭವದಲ್ಲಿ ನಿಮ್ಗೆ ಗೊತ್ತಾಗಿದೆಯಲ್ಲ, ಅದು ನಮ್ಗೆ ಸಂತೋಷ ಅಂತ ಬಿಡ್ತಾರ್ರಿ ಅವ್ರ. ಏನಾರ ತಿಂದ್ರ ಫುಡ್ ಅದಕ್ಕ ಕಲೆಕ್ಷನ್ ಡಾಕ್ಟರ್ ಕಲೆಕ್ಷನ್ ಚಲೋ ಇಟ್ಟಾರ. ಕೆಲಸ ಮಾಡಿ ಬರಂಗಿಲ್ರಿ. ಫುಡ್ ಚೇಂಜ್ ಮಾಡಿ ಬರ್ತದೆ ಸರ್. ಹೇಳಿದ್ನಲ್ಲ ಸರ್, ಇದು ಈಗ ನಮ್ಮ ಪೇಷಂಟ್ ಬರ್ತಾರೆ ಸರ್, ಕೆಲಸ ಮಾಡ್ಬೋದಾ ಬೇಡ ಅಂತ ಹೇಳ್ತಿರ್ತಾರೆ. ಎಕ್ಸರ್ಸೈಸ್ ಮಾಡೋದಾ ಬೇಡ, ವಾಕಿಂಗ್ ಮಾಡ್ಬೇಕಾ ಬೇಡ ಅಂತ ಕೇಳ್ತಾರೆ. ಈ ವಾಕಿಂಗ್ ಮಾಡ್ತೀರಾ ಬಿಡ್ತೀರಾ ಸೆಕೆಂಡರಿ, ಎಕ್ಸರ್ಸೈಸ್ ವ್ಯಾಯಾಮ ಮಾಡ್ತೀರಾ ಬಿಡ್ತೀರಾ ಸೆಕೆಂಡರಿ. ಫಸ್ಟ್ ಒಂದು ಪಥ್ಯ ಮಾಡಿ. ಪಥ್ಯ ಅಂತಂದ್ರೆ ನಾವೇನ್ ಎಂತ ಮಾಡಕ್ ಈಸಿ ಇದೆ. ಅದು ಯಾವ್ದೋ ಒಂದು ಅಮೆರಿಕದ್ದು ಹಣ್ಣು ತಂದು ನಿಮ್ಗೆ ತಿನ್ನಿ ಅಂತ ಹೇಳಲ್ಲ, ಯಾವ್ದೋ ಕಾಡಿಗೆ ಒಂದು ಸೊಪ್ಪು ತಿನ್ನಿ ಅಂತ ಆ ತರದಲ್ಲಿ ಏನಿಲ್ಲ. ಏನಂದ್ರೆ ಬೆಸ್ಟ್ ನಾವು ಈ ಲಾಸ್ಟ್ 1960 ಇಸ್ವಿಯಿಂದ ನಮ್ದು ಊಟ ಕೆಟ್ಕೊಂಡ್ ಬಂದಿದೆ. ಇವಾಗ ನಿಮ್ ತಂದೆಯವರು ನಿಮ್ ತಾತರ ಕಾಲದಲ್ಲಿ ಬ್ಯಾಕ್ ಪೇನ್ ಅನ್ನೋದೇ ಇರ್ಲಿಲ್ಲ ಅವಾಗ. ಯಾಕಿತ್ತು ಸರ್ ಬ್ಯಾಕ್ ಪೇನ್? ಇತ್ತೀಚೆಗೆ ಲಾಸ್ಟ್ ಒಂದು 20 ವರ್ಷದಿಂದ ಜಾಸ್ತಿ ಆಗಿ ಇವಾಗೆಲ್ಲ 30 ವರ್ಷ 20 ವರ್ಷ 15 ಜಾಸ್ತಿ ಆಗಿದೆ. ಹೌದು, ಕೋವಿಡ್ ಬಂದೋದ್ಮೇಲೆ ರಕ್ತನಾಳಗಳೆಲ್ಲ ಥ್ರೋಂಬೋಸಿಸ್ ಆಗ್ಬಿಟ್ಟು ರಕ್ತ ಎಪ್ಕಟ್ಟ ತರ ಆಗಿ ಡಿಸ್ಕ್ಗಳಿಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆ ತರ ಬರ್ತಾ ಇದೆ. ಸೊ ಇದು ಮೇನ್ಲಿ ಇವಾಗ ಸೊ ನಮ್ ಸಾರು ನೋಡಿದಾಗ ಯಾವ ಡಯಟ್ ಹಿಂಗ್ ಆಗ್ತಾ ಇದೆ, ಯಾವ ಫುಡ್ ತಗೊಳೋದ್ರಿಂದ ಹಿಂಗ್ ಆಗ್ತಿದೆ ಅಂತ ಅಬ್ಸರ್ವ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗಿದ್ದು ಗ್ಲೂಟೆನ್ ಅಂತ. ಗ್ಲೂಟೆನ್ ಅಂತಂದ್ರೆ ಗೋಧಿ ಮತ್ತೆ ಮೈದಾ, ಡೈರಿ ಅಂತಂದ್ರೆ ಹಾಲು ಮತ್ತೆ ಮೊಸರು ಮತ್ತೆ ಇವು ಯಾವುದು ಫುಡ್ ಕ್ವಾಂಟಿಟಿ ಸಿಕ್ಕಾಬಿಟ್ಟು ನಾವು
ಇಲ್ರಿ ಈಗ ಅದು ತಗೋತೀವಿ, ಏನ್ ಪೇನ್ ಆಗಂಗಿಲ್ರಿ. ಅಂದ್ರೆ ಯಾವ ತಗೊಳಕ್ ಹೇಳಿದ್ರೆ ಅದನ್ನ ಬಿಟ್ಟು ಬೇರೆ ಕಡೆ ತಗೊಂಡ್ರು 100% ಬಂದಾವ. ಅವತ್ತು ದಿನ ಪೇನ್ ಇರುತ್ತೆ. ಈಗ ನಮ್ಮ ಒಂದು ಸ್ಟಾಪ್ ಅದು ನಿಮ್ಮ ಹಾಸ್ಪಿಟಲ್ ಮುಂದೆ ಸ್ಟಾಪ್ ಹೆಂಗೈತೆ ಡಿಸ್ಕೌಂಟ್ ಟೆಂಪಲ್ ಹೋಗಿದ್ದೇನ್ರಿ. ಸಿಕ್ಕಾಪಟ್ಟೆ ಐಟಿ ಅಷ್ಟು ಸ್ಟಾಪ್ ಐತಿ ಹೋಗೇನ್ರಿ. ಎಲ್ಲಿ ಮೆಟ್ರೋಕ್ ಹೋಗ್ಬೇಕಂದ್ರಿ ಎಲ್ಲ ಸ್ಟಾಪ್ ಐತಿ ಅಡ್ಡಾಡಿದ್ದೇನೆ. ಏನ್ ನಿಮ್ಗೆ ಇಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಫಸ್ಟ್ ಟೈಮ್ ಬರುವಾಗ ನಿಮ್ಗೆ ಸುಮ್ಮನೆ ಒಂದು ಅನುಮಾನದ ಮೇಲೆ ಅಲ್ಲ ಸರ್, ಸಮಸ್ಯೆ ಆಗುತ್ತೆ ಹಿಂಗೆ ಅಂತ ಅನ್ನೋ ಮೈಂಡ್ ಸೆಟ್ ಇಟ್ಕೊಳಲ್ಲ. ನಿಮ್ಗೆ ಇಲ್ಲಿ ನಿಮ್ಗೆ ವಾಸಿ ಆಗುತ್ತೆ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ವಾಸಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ ಯಾವ ತರ ಇತ್ತು ಅಂದ್ರೆ ಸರ್ ನನಗೆ ಗ್ಯಾರಂಟಿ ಆಗಿಲ್ರಿ. ಇಷ್ಟೆಲ್ಲ ಅಡ್ಡಾಡಿದ್ವಿ, ಇಲ್ಲಿ ಒಂದ್ಸಲ ನೋಡ್ಬೇಕಂದ್ರೆ ಬಂದಿದ್ರಿ. ಅಲ್ಲಿ ಇಲ್ಲಿ ಅಡ್ಡಾಡಿನ್ರಿ. ಈಗ ಏನಲ್ಲಿ ನೋಡ್ರಿ ಸುಮ್ಮನೆ ಇದೊಂದ್ಸಲ ನೋಡೋಣ, ಇಲ್ಲಿ ಒಂದ್ಸಲ ಆದ್ರ ರಾತ್ರಿ ಆಗಿದೆ ಅಂದ್ರೆ ಮುಂದೆ ಏನಾದ್ರು ವಿಚಾರ ಮಾಡಿದ್ರೆ ಬಂದಿದ್ದೆ. ಬಂದ 2 ದಿವಸ 3 ವರ್ಷಕ್ಕೆ ಅಂದ್ರೆ ಕುಂಟ್ರಾ ಗೊತ್ತಿಲ್ಲ. ಅವತ್ತ ಕುಂಟ್ರಿ ಗೊತ್ತಿರಲಿಲ್ಲ. ಕುಂತದ ಕೆಲಸ ಮಾಡ್ತೇನೆ ನಾವ್. ಕುಂತ್ ಮೇಲೆ ನಮ್ ಕೆಲಸ ಕುಂತ್ ಮಾಡೋದು. ಈಗ ಒಂದ್ ಅರ್ಧ ತಾಸಿಂದ ಕುಂತಿರ್ತೀವಿ. ಮತ್ತೆ ಇದ್ರ ಜೊತೆಗೆ ಬೇರೆ ಏನೋ ಮಾಡಕ್ ಬರ್ತಿಲ್ಲ ಬಗ್ಗೆ ಗೊತ್ತಿರ್ಕಿಲ್ರಿ. ಈಗ ಗೊತ್ತಿಲ್ಲ ಸರ್. ಹೌದ್ರಿ. ಬೇಟೆ ಮಂಡಿ ಅಂದ್ರೆ ಇಷ್ಟು ಬರ್ತದೆ ಸರ್. ಈಗ ಮೈನ ಬಂದಿಲ್ಲಲ್ರಿ, ಇಷ್ಟೇ ಬರ್ತೈತೆ. ಈಗ ಈ ವಿಸಿಟ್ ಬಂದಾಗಿಂದ ಇಷ್ಟು ಮಂಡಿ ಮಾಡಿಸ್ತೇವೆ. ಮಂಡಿ ಮಾಡ್ಸಂಗ್ ನೋಡ್ರಿ ಸರ್. ಇದೇನ್ ಬಾಳ ಆಗತ್ತೇನೆ. ಇನ್ಫ್ಲಮೇಷನ್ ಆಗಿದಾಗ ಅಷ್ಟ ಇದು ಕ್ರೋನಿಕ್ ಇನ್ಫ್ಲಮೇಷನ್ ಇರುತ್ತಲ್ಲ. ಕ್ರೋನಿಕ್ ಇನ್ಫ್ಲಮೇಷನ್ ಅಂದ್ರೆ ಊತ, ಡಿಸ್ಕ್ ಗಳ ಊತ. ಸ್ಪಾಂಡಿಲೋಸಿಸ್ ಅಂದ್ರೆ ಡಿಸ್ಕ್ ಗಳಿಗೆ ಇರ್ತಕ್ಕಂಥ ಊತ. ಮತ್ತ ಮಕ್ಕೊಂದ್ ನನಗೆ ನಾಳೆ ಚೆಕ್ ಮಾಡ್ಕೊಂಡಿದ್ರಿ. ಕಾಲಿಂಗ್ ಐತೆ, ಕಾಲಿತ್ತು ನರ ಜಗಿದಂಗ ಐತೆ. ಈಗೇನ್ ಬೇಕು ಯಾವ್ದು ಕಾಲಿಂಗ್ ಗಜಲು ಮಾಡಿ ಇಷ್ಟ ಮಾಡ್ರಿ. ಇಲ್ಲೆಲ್ಲ ಐತಿತ್ತು. ನಿಮ್ದು ಒಂದು ಫೋಟೋ ಕಳಿಸಿದ್ ನಮ್ಗೆ, ಯಾವ್ದು ಪಂಚರ ಕಟ್ಕೊಂಡು ಕಾಲಿಗೆ ಬಿಟ್ಟು ಅದು ಅದನ್ನ ಸ್ವಲ್ಪ ಹೇಳಿ ಸರ್. ಅದು ನಮ್ಗೆ ಯಾಕಂದ್ರೆ ಇಂಟ್ರೆಸ್ಟಿಂಗ್. ಅದೇನೈತ್ ಸರ್, ಟ್ರಾಕ್ಷನ್ ಹಾಕಿದ್ದಾರೆ. ಟ್ರಾಕ್ಷನ್ ಹಾಕಿದ್ರಿ ಎದ್ ಅಡ್ಡಾಡ್ಬೇಡ ಹೊಳ ಮಾಡ, ಎದ್ ಅಡ್ಡಾಡ್ರಿ ಮತ್ತೆ ಹಿಂಗ ಹಾಕಿದ್ ನೋಡ ಅಂತ ಹೆದರ್ಸ್ತಿರ್ಬೋದು. ನನಗ್ ಸಮಾಧಾನ ಹಾಕಿರ್ಕಿಲ್ರಿ. ಎದ್ದು ಸ್ವಲ್ಪ ಅಡ್ಡಾಡ್ಬೋದು. ಅದೊಂದು ಸ್ವಲ್ಪ ಭಯ ಆಗೈತ್ರಿ. ಹಾಕಿದಾಗ ಒಂದ್ 2 ದಿವಸ ಆರಾಮ್ ಅನಿಸ್ತ್ರಿ. ಹಂಗ ಆರಾಮಾಗಿ ಬಿಡಿ ಅಂತಂದ್ರೆ ಡಿಸ್ಚಾರ್ಜ್ ಆಗಿ ಮನಿಗ್ ಹೋಗಿನ್ರಿ. ನೆಕ್ಸ್ಟ್ ಡೇನ ಚಾಲೋ ಆದ್ರಿ. ಅವ್ರು ಚೋದ್ನಾಗ ಮೋಸ ತಿನ್ನು, ತಾಕತ್ ಬರ್ತೈತಿ, ಮೊಟ್ಟೆ ತಿನ್ನು, ಹಾಲು ಕುಡಿ ಅಂತ ಹೇಳಿದ್ರು. ಹಾಲು ಪೌಡರ್ ಕೊಟ್ಟಿದ್ದಾರೆ. ಅದು ಮನಿ ವಿಪರೀತ ಆಗ್ಬಿಡ್ತೀರಿ. ಅದನ್ನು ಹೆಚ್ಚಿಗೆ ಹಾಕೈತಿ. ಇಲ್ಲಿ ಬಂದೇನ್ರಿ ಎಷ್ಟು ಆರ್ಟ್ ಮಾಡಿನಲ್ರಿ. ಅವಾಗಿಂದ ಗೊತ್ತಾಗ್ತದೆ ನನಗೆ. ಅದೇ ಸ್ನೇಹಿತರೆ, ನಮ್ಮ ದೇಹದ ಡ್ರೈವರ್ ನಾವೇ. ನಮ್ ದೇಹ ಒಂದು ಕಾರ್ ಅಂದ್ರೆ ಅದನ್ನ ಹೆಂಗ್ ಓಡಿಸ್ಬೇಕು, ಎಲ್ಲಿ ಗೇರ್ ಹಾಕಿದ್ರೆ ಎಷ್ಟು ದೂರ ಇರುವಾಗ ಎಷ್ಟು ಗೇರ್ ಹಾಕಿದ್ರೆ ಎಷ್ಟು ಗೇರಲ್ಲಿ ಹೋಗ್ಬೇಕು, ಎಷ್ಟು ಎಕ್ಸಿಲೇಟರ್ ಕೊಡ್ಬೇಕು, ಎಷ್ಟು ಬ್ರೇಕ್ ಹಿಡಿಬೇಕು. ಇದು ನಮ್ಮ ದೇಹದ ಬಗ್ಗೆ ಅರಿವು ಬಂದ್ಬಿಡುತ್ತೆ. ಈಗ ನಿಮ್ಗೆ ಗೊತ್ತಾಗಿರೋದಂಗೆ ಏನ್ ತಿಂದ್ರೆ ಏನ್ ಗೊತ್ತೈತೆ ಅಂತ. ಗೊತ್ತಾಗೈತೆ. ಅದು ನಿಮ್ ದೇಹದ ಬಗ್ಗೆ ಒಂದು ಎಕ್ಸ್ಟ್ರಾ ನಾಲೆಡ್ಜ್ ಸಿಕ್ಕಂಗಾಗಿದೆ ನಿಮ್ಗೆ. ಸೊ ಅದು ಹಂಗೆ. ಅದು ಯೂಶಲಿ ನಾವು ನೋಡಿ ಗೋಧಿ ಮೈದಾ ಇವೆಲ್ಲ ಇದಾವಲ್ಲ, ಇದನ್ನ ನಾವು ಫುಡ್ ಅಂತ ಕರೆಯೋದೇ ಇಲ್ಲ. ಏನಂತ ಕರೀತಾರಮ್ಮ ಇವಾಗ ಹೇಳಿದ್ ನಾವು ಪಾಯ್ಸನ್. ಯಾಕಂದ್ರೆ ಅದು ಆಹಾರಕ್ಕೆ ಇವಾಗ ಏನಾಯ್ತು ಅಂದ್ರೆ ಇಷ್ಟ ದಿನ ಯಾವ ಹಾಸ್ಪಿಟಲ್ಗಳಿಗೆ ಜನ ಬರ್ತಾ ಇಲ್ವಾ, ಥಿಂಕ್ ಮಾಡಿದ್ರು ಇವ್ರು ಈ ಹಾಸ್ಪಿಟಲ್ ಜನ ತರಿಸ್ಬೇಕು ಹೆಂಗ್ ಮಾಡೋದು ಅಂತ. ಇದೇನೆಲ್ಲ ಆರೋಗ್ಯವಾಗಿದ್ದಾರೆ, ಆರೋಗ್ಯ ಕಡೆ ಸಿಕ್ಬೇಕಲ್ವಾ. ಅದಕ್ಕೆ ಊಟದಲ್ಲೇನೆ ಸ್ವಲ್ಪ ಅದನ್ನ ಬಿಟ್ಬಿಡೋದು. ಹಿಂಗ ಮಕ್ಕೊಂಡು ಹಿಂಗ ಹೇಳಂತಿದ್ದಾರೆ. ಈಗ ಮಕ್ಕೋಬೇಕಾದ್ರೆ ಹಿಂಗ ಮಕ್ಕು ಅಂತಿದ್ದಾರೆ, ಮತ್ತೆ ಹಿಂಗ ಹೇಳಂತಿದ್ರು. ಈಗೇನು ಹಿಂಗ್ ಮಕ್ಕೋದ್ರಿ ಕರೆಕ್ಟ್ ಸರ್. ಎಲ್ಲ ಈ ಪೊಸಿಷನ್ ಚೇಂಜ್ ಮಾಡೋದು ಆಯ್ತಾ, ಈ ಹೊರಗಡೆ ಜೆಲ್ ಹಚ್ಚೋದು, ಮಣ್ಚಿನ ಕಟ್ಟಿ ಹಿಡಿಯಬಿಡೋದು, ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡೋದು, ಇವೆಲ್ಲ ತಾತ್ಕಾಲಿಕ ಉಪಶಮನ. ಯಾಕಂತಂದ್ರೆ ನೋಡಿ ಇವಾಗ ಇಲ್ಲೇನೋ ಪೈನ್ ಆಗಿದೆ, ನಮ್ ಜಲ್ದಿ ಹೋಗ್ಬೇಕು ಟೆಂಪರರಿ ಆಗಿ ಹೋಗುತ್ತಲ್ಲ. ಯಾಕಂದ್ರೆ ನಾವು ನಂಬಿರುತ್ತೆ, ನಮ್ ತರ ಮಾಡ್ಬಿಟ್ಟು ಹೋಗುತ್ತೆ. ಬಟ್ ಈ ನಾವು ನಿಮ್ಮನ್ನ ಅಡ್ಮಿಷನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡುವಾಗ ಇವಾಗ ಅಡ್ಮಿಷನ್ ಮಾಡ್ಕೊಂಡಿವಲ್ಲ, ಎಷ್ಟು ಒಂದ್ ವಾರ ಅಡ್ಮಿಷನ್ ಮಾಡ್ಕೊಂಡು 5 days 5 ದಿನ ಅಡ್ಮಿಷನ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡುವಾಗ ಅದರಲ್ಲಿ ನಿಮ್ದು ಬಾಡಿನಲ್ಲಿ ಇರ್ತಕ್ಕಂಥ ಫಸ್ಟ್ ಟಾಕ್ಸಿನ್ಸ್ ರಿಮೂವ್ ಮಾಡೋದಕ್ಕೆ ಒಂದು ಮೆಥಡ್ ಅಪ್ಲೈ ಮಾಡ್ತೀವಿ. ಆ ಟಾಕ್ಸಿನ್ಸ್ ಇದ್ದೇ ಇರುತ್ತೆ. ಯಾಕಂತಂದ್ರೆ ಬಿಕಾಸ್ ಆಫ್ ಇಷ್ಟು ವರ್ಷ ತಿಂದಿರ್ತಕ್ಕಂಥ ಈ ಫುಡ್ ಅದೆಲ್ಲ, ಆ ಟಾಕ್ಸಿನ್ಸ್ ನಾವು ರಿಮೂವ್ ಮಾಡ್ಬಿಟ್ರೆ ಆಗ ಬಾಡಿಗೆ ಸ್ಟ್ರೆಂತ್ ಬರೋದಕ್ಕೆ ಏನ್ ಮಾಡ್ಬೇಕು ಅದ್ ಮಾಡ್ಬೇಕು. ಇಲ್ಲಿ ಏನಾಗಿದೆ, ಯಾವ್ದು ಟಾಕ್ಸಿಕ್ ಇದೆಯಲ್ಲ ಆ ಟಾಕ್ಸಿಕ್ ಅದನ್ನ ಜಾಸ್ತಿ ತಗೊಂಡ್ರೆ ನಿಮ್ಗೆ ಸ್ಟ್ರೆಂತ್ ಬರುತ್ತೆ ಅಂತ ಹೇಳಿದೆ. ಕರೆಕ್ಟ್. ಸೊ ನೀವೇನು ಅಂದ್ರೆ ಆ ಸ್ಟ್ರೆಂತ್ ಬರುತ್ತೆ, ಪೌಡರ್ ಹಾಕ ಕುಡಿ ಈ ತರ. ಬಟ್ ಆಲ್ ಇಟ್ ಸೆಲ್ಫ್ ಇಸ್ ಆಲ್ ಅಲ್ಲ. ಅಲ್ಲಿ ನೋಡ್ರಿ ಮೊನ್ನೆ ಇಲ್ಲಿ ಇಲ್ಲ ನುಸಾತಿದ್ರಿ, ಒಂದ್ ವಾರ ಹಾಲು ಕುಡ್ರಿ,
ಅದ್ರ ಸ್ಟಾಪ್ ಆಟೋಮೆಟಿಕ್ ಸ್ಟಾಪ್ ಹೋಗುತ್ತೆ. ಸರ್ ನಾನೇ ಸ್ನೇಹಿತ ಅದು ನಿಮ್ಗೊಂದು ಹೇಳ್ಬೇಕು, ನಾನು ನೋಡೋಣ ಅಂತ ಅವಾಗ ಫುಡ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀನಿ ಸರ್, ಹೆಂಗೆ ಏನು ಅಂತ. ಸೊ ಒಂದು ತಿಂಗಳಿಂದ ಸುಮ್ನೆ ನೋಡೋಣ ಅಂತ ಒಂದು ಡೈಲಿ 12 ml ಹಾಲು ಕುಡಿತಾ ಇತ್ತು. 12 ml ಹಾಲು ಕುಡಿತಾ ಏನಾಯ್ತು, ನನಗೆ ಈ ಪಾರ್ಟ್ ಪೇನ್ ಬರಕ್ ಸ್ಟಾರ್ಟ್ ಆಯ್ತು. ಇದು ಬೆಳಗಿನ ಜಾವ ಇದ್ರೆ ಒಂದು 10 ಇಡೋರು ಈ ಜಾಗ ಪೇನ್ ಬರ್ತಾ ಇತ್ತು. ನಾನು ಅವಾಗ ಸರಿ ಏನಕ್ಕೆ ಈ ತರ ಪೇನ್ ಬರ್ತಾ ಇದೆ ಅಂತ ಅಬ್ಸರ್ವ್ ಮಾಡಿದ್ರೆ, ಬಿಕಾಸ್ ಆಫ್ ದ ಮಿಲ್ಕ್ ಇಂದಾನೆ ನಾವು ಮಿಲ್ಕ್ ಕುಡಿಯೋದ್ರಿಂದ ಏನಾಗುತ್ತೆ ಅಂತ ಅನ್ಕೊಂಡ್ರೆ ಫಸ್ಟ್ ಈ ಪೇನ್ ಸ್ಟಾರ್ಟ್ ಆಗಿದೆ. ಸೊ ಇನ್ನು ಸ್ವಲ್ಪ ದಿನ ತಗೊಂಡ್ರೆ ಮಂಡಿನ ಪೇನ್ ಬರುತ್ತೆ. ಅದ್ ಯಾರಲ್ಲಿ ವಯಸ್ಸು ಮ್ಯಾಟರ್ ಆಗುತ್ತೆ. ಮಾಡಕ್ ಬರಾತಿಕ್ಕಿಲ್ರಿ ನನ್ ಬಳ ಹಿಂಗು ಮಾಡಕ್ ಬರಾತಿಕ್ಕಿಲ್ರಿ ಮತ್ ಬಿಟ್ಟು ನೋಡಿದ್ರೆ ಪಟ್ಟುಗಳೆಲ್ಲ ಗಂಟೆ ಪೇನ್ ಈ ಹುಡುಗರು ಎಷ್ಟು ಮನೆಗಿದ್ರಲ್ರಿ ಅವ್ರ ಚೊಡಿಯಾಗಿ ಅವ್ರು ಬಿಟ್ಟಿದ್ದು ನಾ ಕುಡ್ದಿದ್ರಿ ನನ್ಗ ಹಂಗಾಯ್ತು. ಹಾಲು ಬಿಡಿಸಿಲ್ಲ ನಾನು ಅದು ಮತ್ತೆ ಯಾಕಂದ್ರೆ ಸರ್ ಈಗ ನೀವು ಅಬ್ಸರ್ವ್ ಮಾಡಿ, ಮಿಲ್ಕ್ ಅನ್ನೋದು ಒಂದು 5 ವರ್ಷದ ಮೇಲೆ ಇರೋ ಮಕ್ಳಿಗೆ ಕೊಡಕ್ ಬರಲ್ಲ. 5 ವರ್ಷ ಒಳಗಿರೋರಿಗೆ ಭಗವಂತನೇ ಡಿಸೈನ್ ಮಾಡಿದ್ದಾನೆ. ತಾಯಿ ಹಾಲನ್ನ ಇವಾಗ ಹಸು ಕರುಗೆ ಹಾಲು ಕೊಟ್ಟಿರ್ತಾರೆ, ಅದನ್ನ ನಾವು ತಗೊಂಡು ಓಕೆ ಬೆಣ್ಣೆ ತುಪ್ಪ ಎಲ್ಲ ಮಾಡ್ಕೊಂಡು ತಿನ್ಬೋದು. ಈ ಮಿಲ್ಕ್ ಅನ್ನೋದು ಬರುವಾಗ ಅದು ತುಂಬಾ ಇನ್ಸುಲಿನ್ ರೆಸಿಸ್ಟೆನ್ಸ್. ಬೆಣ್ಣೆ ತುಪ್ಪ ಮಜ್ಜಿಗೆ, ನಿಮ್ ಮಜ್ಜಿಗೆ ನೀವೇ ಹೇಳಿದ್ರಲ್ಲ ಅವಸರಿ ಬಂದಾಗ ಒಂದ್ ಬಾಟಲ್ ಹಾಕೊಂಡು ಹೋಗ್ಬಿಡ್ತೀನಿ ಸರ್ ಇರ್ತೀನಿ ಅಂತ ಹೇಳಿದ್ರಲ್ಲ, ಮಜ್ಜಿಗೆ ಎಷ್ಟಂತ ಆಗ್ಬೋದು, ಬೆಣ್ಣೆ ತುಪ್ಪ ಎಷ್ಟಂತ ಆಗ್ಬೋದು. ಆಕ್ಚುಲಿ ಬೆಣ್ಣೆ ತಗೊಳೋದ್ರಿಂದ ಅದೇ ಒಂದು ಬೆನಿಫಿಟ್ ಇದೆ. ಒಂದು ವಿಡಿಯೋ ಮಾಡ್ತೀನಿ, ಮೊನ್ನೆ ತುಪ್ಪದ ಬಗ್ಗೆ ವಿಡಿಯೋ ಮಾಡಿದ್ವಿ. ತುಪ್ಪದ ಮೇಲೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಹೇಳಿರಲ್ಲ, ಏನಿಲ್ಲ ತುಪ್ಪ ತಿಂದು ನಮ್ಮ ಪೇಷಂಟ್ ನಾವು ತುಪ್ಪನೇ ಜಾಸ್ತಿ. 90% ಎಲ್ಲರೂ ತುಪ್ಪ, 6% ಇದ್ದಾರೆ ಅವ್ರಿಗೂ ತುಪ್ಪ. ಅದು ಮತ್ತೆ ಬೆಣ್ಣೆ ತಗೊಂಡ್ರೆ ಇನ್ನೂ ಚೆನ್ನಾಗುತ್ತೆ. ಬೆಣ್ಣೆ ತಗೊಂಡ್ರೆ ಇನ್ನೂ ಆರಾಮಾಗುತ್ತೆ. ಅಷ್ಟು ಸೂಪರ್ ಆಗಿರ್ತಕ್ಕಂಥ ಬೆಣ್ಣೆ. ಸರ್ ನಿಮ್ದು ರೊಟ್ಟಿ ಬರುತ್ತಲ್ಲ ನಿಮ್ ಕಡೆ, ಆ ರೊಟ್ಟಿ ಮೇಲೆ ರೊಟ್ಟಿ ಪಲ್ಯ ತಿನ್ನುವಾಗ ಬೆಣ್ಣೆ ಇಷ್ಟು ಹಾಕೊಂಡ್ತೀನಿ, ಇನ್ನೂ ಚೆನ್ನಾಗ್ತದೆ. ಕೊಲೆಸ್ಟ್ರಾಲ್ ರೈಸ್ ಆಗುತ್ತೆ, ನೀವು ಚೆಕ್ ಮಾಡಿ. ಕೊಲೆಸ್ಟ್ರಾಲ್ 1 ಮಂತ್ ಆದ್ಮೇಲೆ ನೀವು ಬ್ಲಡ್ ಟೆಸ್ಟ್ ಮಾಡಿ, ಅದೇನು ಬರಂಗಿಲ್ಲ. ಸೊ ಆತರ. ಸೊ ಅದೇ ಸ್ನೇಹಿತರೆ, ಸ್ಪಾಂಡಿಲೋಸಿಸ್, ಬ್ಯಾಕ್ ಪೇನ್, ಡಿಸ್ಕ್ ಬಲ್ಜ್ ಇವೆಲ್ಲ ಏನಿರ್ತಾವ ಇವಕ್ಕೆಲ್ಲವೂ ಕೂಡ ಪರಿಹಾರ ಇದೆ, ಲಾಂಗ್ ಟರ್ಮ್ ಪರಿಹಾರ. ಸರ್ ಮತ್ತೆ ಇನ್ನೊಂದು ಹೇಳ್ತೇನ್ರಿ, ಒಬ್ಬೊಬ್ರು ಫೋನ್ ಹಚ್ಚಿರ್ತಾರೆ, ಇಲ್ರಿ ನಾವು ಇದನ್ನ ಕಮ್ಮಿ ಆಗಿಲ್ಲ ಅಂತ ಹೇಳ್ರಿ. ನಾವು ಹೇಳ್ತೇನ್ರಿ ಆಹಾರ ಪದ್ಧತಿ ಹೇಳ್ತೇನ್ರಿ, ನಮ್ಗೆ ಕಡಿಮೆ ಮಾಡ್ರಿ ತಾನ ಕಮ್ಮಿ ಆಗೈತಿ, ಮಾಡಿ ಹೋಗೋ ಅವಶ್ಯಕತೆ ಇಲ್ಲ ಅಂತ ನಾನು ಮಾಡ್ಕೊಂಡಿದ್ದೇನೆ. ಒಬ್ಬೊಬ್ರು ಟ್ರೀಟ್ಮೆಂಟ್ ತಗೋತಾರ್ರಿ, ಆಹಾರ ಪದ್ಧತಿ ಚೇಂಜ್ ಮಾಡಂಗಿಲ್ರಿ, ಹಂಗ ಕಂಟಿನ್ಯೂ ಸರ್. ನಾವೇ ನೋಡಿ ಇಲ್ಲಿ ಅಡ್ಮಿಟ್ ಆಗಿರ್ತಾರ, ಬೆಳಿಗ್ಗೆ ಅವ್ರಿಗೆ ಮೆಡಿಸಿನ್ ಕೊಟ್ಟಿರ್ತೀವಿ, ಈ ಹಸಿವು ಆಗುತ್ತೆ ಅಂತ ಹೋಗಿ ಟೀ ಕುಡ್ಕೊಡ್ತಾರೆ, ಸಾಯಂಕಾಲ ಟೈಮ್ ಪಾನಿಪುರಿ ತಿನ್ಕೊಡ್ತಾರೆ. ಆತರ ಆದ್ರೆ ಅದು ಆ ವ್ಯಕ್ತಿಗೆ ಆಪರೇಷನ್ ಮಾಡಿಸಿರೋ ಅವಶ್ಯಂಗಿಲ್ಲ. ಯಾಕಂದ್ರೆ ಆಪರೇಷನ್ ಮಾಡೋದ್ ಬಂದು ಆ ಒಂದು ಮೇಲಿರ್ತಕ್ಕಂಥ ಮೇಲ್ಮೇಲಿರ್ತಕ್ಕಂಥ ಒಂದು ಡಿಸ್ಕ್ ನ ಕಟ್ ಮಾಡೋದ್ರಾಗೆ ಆಪರೇಷನ್ ಮಾಡೋದು. ಇಲ್ಲಿ ಮೂಲ ಕಾರಣ ಹಂಗೆ ಇದೆಯಲ್ಲ, ಇಲ್ಲಿಂದ ಇನ್ನೂ ಫೀಡ್ ಆಗ್ತಾನೆ ಇದೆಯಲ್ಲ, ಬಾಡಿಗೆ ಟಾಕ್ಸಿನ್ಸ್ ಬರ್ತಾನೆ ಇದೆಯಲ್ಲ. ಬೇರೆ ಡಾಕ್ಟರ್ ಇದನ್ ತಿನ್ಬಾರ್ದಂತ ಅವ್ರು ಹೇಳಿರ್ಲಿ, ಹೇಳಿಲ್ರಿ ಇದನ್ ತಿನ್ಬೇಕಂತ ತಿನ್ಬಾರ್ದಂತ ಹೇಳಿಲ್ರಿ ನಮಗ್. ನಾವು ಮತ್ ಉಣ್ಣುವಂಗಂತ ಹೇಳಿ ಎಲ್ಲಾ ಕೊಟ್ಟು ಬಿಡ್ತಿದ್ವಿ. ಇಲ್ಲ ಸರ್, ಹೆಂಗ್ ಗೊತ್ತೀವ, ನಾವು ನಿಮ್ಗೆ ನಾನ್ ವೆಜಿಟೇರಿಯನ್ ಅಲ್ವಾ, ಈಗ ನಿಮ್ಗೆ ಚಿಕನ್ ತಿನ್ನಕ್ಕೆ ನಾವು ನಿಲ್ಸಿಲ್ಲ, ಮಟನ್ ತಿನ್ನಕ್ಕೆ ನಿಲ್ಸಿಲ್ಲ, ನಾಟಿ ಕೋಳಿ ಚಿಕನ್ ತಿನ್ನಿ ಅಂತ ಹೇಳ್ತೀವಿ, ಮಟನ್ ತಿನ್ನಿ ಅಂತ ಹೇಳಿ ಮಟನ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಚಿಕನ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಫಿಶ್, ಪ್ರಾನ್ಸ್ ಏನ್ ಬೇಕಾದ್ರೂ ತಿನ್ನಿ. ಅಂದ್ರೆ ಅದಕ್ಕೂ ಕಾಯಕ್ಕೆ ಸಂಬಂಧ ಇಲ್ಲ. ವೆಜಿಟೇರಿಯನ್ಸ್ ಆಗ್ಬೋದು, ಅವ್ರ ಬಾಡಿ ಅದು ಯಾಕಂದ್ರೆ ಇನ್ಫ್ಲಮೇಟರಿ ಫುಡ್ ಟೀ, ಕಾಫಿ, ಹಾಲು, ಮೊಸರು, ಮೈದಾ, ಗೋಧಿ ಇದೇ ಮೇನ್ಲಿ ಇಲ್ಲ ಸರ್. ಈಗ ನಾನ್ ಬಿಟ್ಟು 8 ವರ್ಷ ಆಯ್ತು ಚಾ ಬಿಟ್ಟು. ಸೊ ಇದು ಹಿಂಗೆ ಸರ್. ಬಟ್ ಏನಾದ್ರೆ ಉಲ್ಟಾ ಪಟ್ಟಾಗಿದೆ. ಏನ್ ಮಾಡ್ತಾರೆ, ಮಟನ್ ತಿನ್ನೋದ್ ಬಿಡಿ, ಚಿಕನ್ ತಿನ್ನೋದ್ ಬಿಡಿ ಅಂತ. ವೆಜಿಟೇರಿಯನ್ಸ್ಗೆ ಪ್ರಾಬ್ಲಮ್ ಆಗೋದ್ ಬಂದು ಅವ್ರು ಏನ್ ಮಾಡಿದ್ರೆ ಕಾಫಿ ಕುಡಿತಾರೆ, ಕಾಫಿ ಆರೋಗ್ಯ ಅಂತ. ಆಮೇಲೆ ಕಾಫಿನಲ್ಲಿ ಇರ್ತಕ್ಕಂಥ ಕೆಫಿನ ಅದು ಡೇಂಜರ್. ಅಟ್ಲೀಸ್ಟ್ ಬ್ಲಾಕ್ ಕಾಫಿ ಕುಡಿದ್ರಾದ್ರೆ ಒಂದ್ ಲೆವೆಲ್ ಓಕೆ. ಹಾಲು ಹಾಕಂತಾರ, ಹಾಲು ಭಯಂಕರ ಡೇಂಜರ್. ಮತ್ತೆ ಸಕ್ಕರೆ ಹಾಕಂತಾರಲ್ಲ, ಸಕ್ಕರೆ ಆಗ್ಬೋದು, ಬೆಲ್ಲ ಆಗ್ಬೋದು, ಎರಡು ಡೇಂಜರ್. ಯಾಕಂದ್ರೆ ಬೆಲ್ಲ ಇರೋದು ಸಕ್ಕರೆ ತರನೇ ಇರುತ್ತೆ. ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಯಾವಾಗ ಯೂಸ್ ಮಾಡಿ, ಯಾವಾಗ ಮೇಲೆ ದಿನ ಯೂಸ್ ಮಾಡಿದ್ರೆ ಆರ್ಗ್ಯಾನಿಕ್ ಬೆಲ್ಲದಾಗ ಏನೂ ಆಗಿಲ್ಲ, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬ್ಲೀಚಿಂಗ್ ಮಾಡಿರೋದಿಲ್ಲ, ಅದನ್ನ ಸಲ್ಫರ್ ಹಾಕಿರೋದಿಲ್ಲ, ಆತರ. ಹೊಟ್ಟೆ ಜಳ ಹಾಕಿರೋದ್ರೆ ಸ್ವಲ್ಪ ಶೇಂಗಾ 4 ದಿನಕ್ಕೆ 4 ಕೆಜಿ ಶೇಂಗಾ ಕಳ್ತೀನಿ ಮನೆ ಅವೆಲ್ಲ ಸೂಪರ್ ಫುಡ್ ಸರ್. ನಿಮ್ಗೆ ಹೇಳ್ತಕ್ಕಂಥ ಜ್ಯೂಸಸ್ ಸೂಪರ್ ಫುಡ್. ಸಾಯಂಕಾಲ ಟೈಮ್ ಇರ್ತಕ್ಕಂಥ ತೆಂಗಿನಕಾಯಿ. ಇವಾಗ ಕೇರಳದಲ್ಲಿ ಹಾರ್ಟ್ ಅಟ್ಯಾಕ್ ರೇಟ್ ಮುಂಚೆ ಇರ್ಲೇ ಇಲ್ಲ, ಇವಾಗ ಅಲ್ಲೆಲ್ಲ ಫುಡ್ ಇರ್ತಲ್ಲ, ಯಾಕಂದ್ರೆ ಕೊಬ್ಬರಿ ನೀರೇ ಯೂಸ್ ಮಾಡ್ತಾರೆ.
ಕೊಬ್ಬರಿ ಎಣ್ಣೆ ರಿಫೈಂಡ್ ಆಯಿಲ್ ಹೋಗಿಲ್ಲ, ಹಾರ್ಟ್ ಅಟ್ಯಾಕ್ ರೇಟ್ 1% ಕೂಡ ಇರಲಿಲ್ಲ ಸರ್ ಕೇರಳದಲ್ಲಿ. ನಾವು ಎಲ್ಲಿ ಶೇಂಗಾ ಕಡ್ಲಿ ಬೆಣ್ಣೆ ಬೇವಿನ ಎಣ್ಣೆ ಗಾಳಿ ನೋಡಿದ್ದೇವೆ. 330 ಒಂದು ತಿಂಗಳಾಗಿತ್ತು ಇವಾಗ. ಅಲ್ಲ ಅದನ್ನ ಸ್ವಲ್ಪ ಕೋಕೋನಟ್ ಆಯಿಲ್ಗೆ ಇಲ್ಲ ಅಂದ್ರೆ ಬೆಣ್ಣೆ ತುಪ್ಪಕ್ಕೆ ಶಿಫ್ಟ್ ಮಾಡ್ತಾರೆ, ಅದು ಇನ್ನು ನೆಕ್ಸ್ಟ್ ಲೆವೆಲ್ ಹೆಲ್ಪ್ ಆಗುತ್ತೆ. ಕಾರಣ ಇದು ಶೇಂಗಾ ಎಣ್ಣೆ ಒಳ್ಳೇದೇನೆ, ಸಾಯಂಕಾಲ ಪಾನಿಪುರಿ ತಿಂದು ಆತರ ಆದ್ರೆ ಅದು ಆ ವ್ಯಕ್ತಿಗೆ ಆಪರೇಷನ್ ಮಾಡಿಸಿರೋ ಅವಶ್ಯಂಗಿಲ್ಲ. ಯಾಕಂದ್ರೆ ಆಪರೇಷನ್ ಮಾಡೋದ್ ಬಂದು ಆ ಒಂದು ಮೇಲಿರ್ತಕ್ಕಂಥ ಮೇಲ್ಮೇಲಿರ್ತಕ್ಕಂಥ ಒಂದು ಡಿಸ್ಕ್ ನ ಕಟ್ ಮಾಡೋದಾಗೆ ಆಪರೇಷನ್ ಮಾಡೋದು. ಇಲ್ಲಿ ಮೂಲ ಕಾರಣ ಹಂಗೆ ಇದೆಯಲ್ಲ, ಇಲ್ಲಿಂದ ಇನ್ನೂ ಫೀಡ್ ಆಗ್ತಾನೆ ಇದೆಯಲ್ಲ, ಬಾಡಿಗೆ ಟಾಕ್ಸಿನ್ಸ್ ಬರ್ತಾನೆ ಇದೆಯಲ್ಲ. ಹೇಳಿಲ್ರಿ, ಬೇರೆ ಡಾಕ್ಟರ್ ಇದನ್ ತಿನ್ಬಾರ್ದಂತ ಅವ್ರು ಹೇಳಿರ್ಲಿ, ಹೇಳಿಲ್ರಿ ಇದನ್ ತಿನ್ಬೇಕಂತ ತಿನ್ಬಾರ್ದಂತ ಹೇಳಿಲ್ರಿ ನಮಗ್. ನಾವು ಮತ್ ಉಣ್ಣುವಂಗಂತ ಹೇಳಿ ಎಲ್ಲಾ ಕೊಟ್ಟು ಬಿಡ್ತಿದ್ವಿ. ಎಲ್ಲ ಬರ್ದ ಬಿಡೋದು. ಇಲ್ಲ ಸರ್, ಹೆಂಗ್ ಗೊತ್ತೀವ, ನಾವು ನಿಮ್ಗೆ ನೀವು ನಾನ್ ವೆಜಿಟೇರಿಯನ್ ಅಲ್ವಾ, ಈಗ ನಿಮ್ಗೆ ಚಿಕನ್ ತಿನ್ನಕ್ಕೆ ನಾವು ನಿಲ್ಸಿಲ್ಲ, ಮಟನ್ ತಿನ್ನಕ್ಕೆ ನಿಲ್ಸಿಲ್ಲ, ನಾಟಿ ಕೋಳಿ ಚಿಕನ್ ತಿನ್ನಿ ಅಂತ ಹೇಳ್ತೀವಿ, ಮಟನ್ ತಿನ್ನಿ ಅಂತ ಹೇಳಿ ಮಟನ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಚಿಕನ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಫಿಶ್ ಪ್ರಾನ್ಸ್ ಏನ್ ಬೇಕಾದ್ರೂ ತಿನ್ನಿ. ಅಂದ್ರೆ ಅದಕ್ಕೂ ಕಾಯಕ್ಕೆ ಸಂಬಂಧ ಇಲ್ಲ. ವೆಜಿಟೇರಿಯನ್ಸ್ ಆಗ್ಬೋದು, ಅವ್ರ ಬಾಡಿ ಯಾವ್ದು ಅದು ಹೌದೌದು. ಯಾಕಂದ್ರೆ ಇನ್ಫ್ಲಮೇಟರಿ ಫುಡ್ ಟೀ, ಕಾಫಿ, ಹಾಲು, ಮೊಸರು, ಮೈದಾ, ಗೋಧಿ ಇದೇ ಮೇನ್ಲಿ. ಇಲ್ಲ ಸರ್, ಈಗ ನಾನ್ ಬಿಟ್ಟು 8 ವರ್ಷ ಆಯ್ತು ನಾ ಬಿಟ್ಟು. ಸೊ ಇದು ಹಿಂಗೆ ಸರ್, ಬಟ್ ಏನಾದ್ರೆ ಉಲ್ಟಾ ಪಟ್ಟಾಗಿದೆ. ಏನ್ ಮಾಡ್ತಾರೆ, ಮಟನ್ ತಿನ್ನೋದ್ ಬಿಡಿ, ಚಿಕನ್ ತಿನ್ನೋದ್ ಬಿಡಿ ಅಂತ. ವೆಜಿಟೇರಿಯನ್ಸ್ಗೆ ಪ್ರಾಬ್ಲಮ್ ಆಗೋದ್ ಬಂದು ಅವ್ರು ಏನ್ ಮಾಡಿದ್ರೆ ಕಾಫಿ ಕುಡಿತಾರೆ, ಕಾಫಿ ಆರೋಗ್ಯ ಅಂತ. ಆಮೇಲೆ ಕಾಫಿನಲ್ಲಿ ಇರ್ತಕ್ಕಂಥ ಕೆಫಿನ ಅದು ಡೇಂಜರ್. ಅಟ್ಲೀಸ್ಟ್ ಬ್ಲಾಕ್ ಕಾಫಿ ಕುಡಿದ್ರಾದ್ರೆ ಒಂದ್ ಲೆವೆಲ್ ಓಕೆ, ಹಾಲಾಕಂತಾರ ಹಾಲು ಭಯಂಕರ ಡೇಂಜರ್. ಮತ್ತೆ ಸಕ್ಕರೆ ಹಾಕಂತಾರಲ್ಲ, ಸಕ್ಕರೆ ಆಗ್ಬೋದು ಬೆಲ್ಲ ಆಗ್ಬೋದು, ಎರಡು ಡೇಂಜರ್. ಯಾಕಂದ್ರೆ ಬೆಲ್ಲ ಇರೋದು ಸಕ್ಕರೆ ತರನೇ ಇರುತ್ತೆ. ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಯಾವಾಗ ಯೂಸ್ ಮಾಡಿ, ಯಾವಾಗ ಮೇಲೆ ದಿನ ಯೂಸ್ ಮಾಡಿದ್ರೆ ಆರ್ಗ್ಯಾನಿಕ್ ಬೆಲ್ಲದಾಗ ಏನೂ ಆಗಿಲ್ಲ, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬ್ಲೀಚಿಂಗ್ ಮಾಡಿರೋದಿಲ್ಲ, ಅದನ್ನ ಸಲ್ಫರ್ ಹಾಕಿರೋದಿಲ್ಲ, ಆತರ. ಹೊಟ್ಟೆ ಜಳದಂಗೆ ಹಾಕಿರೋದ್ರೆ ಸ್ವಲ್ಪ ಶೇಂಗಾ 4 ದಿನಕ್ಕೆ 4 ಕೆಜಿ ಶೇಂಗಾ ಕಟ್ತೀನಿ ಮನೆ ಅವೆಲ್ಲ ಸೂಪರ್ ಫುಡ್ ಸರ್. ನಿಮ್ಗೆ ಹೇಳ್ತಕ್ಕಂಥ ಜ್ಯೂಸಸ್ ಸೂಪರ್ ಫುಡ್, ಸಾಯಂಕಾಲ ಟೈಮ್ ಹೇಳ್ತಕ್ಕಂಥ ತೆಂಗಿನಕಾಯಿ. ಇವಾಗ ಕೇರಳದಲ್ಲಿ ಹಾರ್ಟ್ ಅಟ್ಯಾಕ್ ರೇಟ್ ಮುಂಚೆ ಇರ್ಲೇ ಇಲ್ಲ, ಇವಾಗ ಅಲ್ಲೆಲ್ಲ ಫುಡ್ ಇರ್ತಲ್ಲ. ಯಾಕಂದ್ರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೇವೆ, ಕೊಬ್ಬರಿ ಎಣ್ಣೆ ರಿಫೈಂಡ್ ಆಯಿಲ್ ಹೋಗಿಲ್ಲ, ಹಾರ್ಟ್ ಅಟ್ಯಾಕ್ ರೇಟ್ 1% ಕೂಡ ಇರಲಿಲ್ಲ ಸರ್ ಕೇರಳ. ನಾವು ಎಲ್ಲಿ ಶೇಂಗಾ ಕಡ್ಲಿ ಬೆಣ್ಣೆ ಬೇವಿನ ಎಣ್ಣೆ ಗಾಳಿ ನೋಡಿದ್ದೇವೆ. 330 ಒಂದು ತಿಂಗಳಾಗಿತ್ತು ಇವಾಗ. ಅಲ್ಲ ಅದನ್ನ ಸ್ವಲ್ಪ ಕೋಕೋನಟ್ ಆಯಿಲ್ಗೆ ಇಲ್ಲ ಅಂದ್ರೆ ಬೆಣ್ಣೆ ತುಪ್ಪಕ್ಕೆ ಶಿಫ್ಟ್ ಮಾಡ್ತಾರೆ, ಅದು ಇನ್ನು ನೆಕ್ಸ್ಟ್ ಲೆವೆಲ್ ಹೆಲ್ಪ್ ಆಗುತ್ತೆ. ಕಾರಣ ಇದು ಶೇಂಗಾ ಎಣ್ಣೆ ಒಳ್ಳೇದೇನೆ, ಬಟ್ ಕೋಕೋನಟ್ ಆಯಿಲ್ ತುಪ್ಪಕ್ಕೆ ಶಿಫ್ಟ್ ಆದ್ರೆ ಅದು ಇನ್ನೂ ಸೂಪರ್. ಯಾಕಂದ್ರೆ ಇದು ಸ್ಯಾಚುರೇಟೆಡ್ ಫ್ಯಾಟ್, ಅದು ಮೋನೋ ಅನ್ಸ್ಯಾಚುರೇಟೆಡ್. ಅಂದ್ರೆ ಒಂದು ಕೆಮಿಕಲ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಒಂದು 10% ಪ್ರಾಬ್ಲಮ್ ಇರುತ್ತೆ, 90% ಓಕೆ. ಈ ಬೇರೆ ಪಾಮ್ ಆಯಿಲ್ ಅವು ಯೂಸ್ ಮಾಡೋದಕ್ಕಿಂತ ಅದು ಬೆಸ್ಟ್. ಅದಕ್ಕಿಂತ ಬೆಸ್ಟ್ ಬಂದು ನಾವು ಹೆಲ್ತ್ ಅಲ್ಲಿ ಯಾವತ್ತು ನಾವು ಬೆಸ್ಟ್ ಪ್ರಿಫರ್ ಮಾಡ್ಬೇಕು ಸರ್. ನಾನು ಫೋನ್ ನೀವು ಮೊದಲು ಫಾಸ್ಟ್ ಆಗಿ ಹೋಗಿ ಆರೋಗ್ಯ ಈಗ ಮೊದಲು ಫಾಸ್ಟ್ ಆಗಿ ಹೋಗಿ ಆರೋಗ್ಯ ಬೇರೆ ವಿಚಾರ ಮಾಡಿದ್ರೆ ನಿಮ್ ನಂಬರ್ ಹಾಕಿದ್ದೆ ಅದರಲ್ಲಿ, ಹಂಗಾಗಿ ಕೆಲವರೆಲ್ಲ ಕೇಳ್ತಾರೆ ಇವ್ರ ನಂಬರ್ ಕೊಡಿ ಅಂತ. ಆಮೇಲೆ ನೀವು ಕಮೆಂಟ್ ಹಾಕ್ತಿರ್ತೀರ, ನಾನು ನಿಮ್ ನಂಬರ್ ಹಾಕಿರ್ತೀನಿ. ಅದು ಒಂದು ಪ್ರತಿದಿನ ವಿಡಿಯೋ ಫಾಲೋ ಮಾಡಿ ಹಾಕಿ ಹೆಚ್ಚಾಗ ವಿಡಿಯೋ ಬಲ್ಲ ವಾಟ್ಸ್ಆಪ್ ನೇ ಮಾಡ್ತೀನಿ. ಈಗ ವಾಟ್ಸ್ಆಪ್ ಮಾಡಿದ್ವಿ. ಸೊ ಹಿಂಗೆ ಓವರ್ ಆಲ್ ನಿಮ್ಮ ಅನುಭವ ಸರ್. ಇವಾಗ ಇಲ್ಲಿಂದ ಹೋದ್ರಿ, ಇಲ್ಲಿಂದ ಹೋದ್ಮೇಲೆ ನಿಮ್ದು ಎಷ್ಟು ದಿನ ಮಾಡ್ಬೇಕಂತ ಹೇಳಿದೆ? ಹೋಗ್ಬೇಕಂದ್ರೆ 15 ದಿವಸ ರೆಸ್ಟ್ ಹೇಳಿದ್ರಿ, ನಾ 10 ದಿವಸ ರೆಸ್ಟ್ ಮಾಡಿದ್ವಿ. 10 ದಿವಸ ರೆಸ್ಟ್ ಏನ್ ಮಾಡಿದ್ವಿ ಅದೆಲ್ಲ ರೆಸ್ಟ್ ರೀ, ಇನ್ನೂರ್ಗಿ ರೆಸ್ಟ್ ಇಲ್ರಿ. ಹೌದಾ? ಇನ್ನೂರ್ಗಿ ಇಲ್ರಿ, ಇಲ್ಲಿ ಬಂದಾಗ ಅಷ್ಟ ರೆಸ್ಟ್ ನೋಡ್ರಿ, ಇಲ್ಲಿ ಬಂದ್ ದಿವಸ ಅಷ್ಟೇ ರೀ, ಇಲ್ಲಾಂದ್ರೆ ಇಲ್ಲ ಇಲ್ರಿ. ಹೋಳಿ ದಿವಸ ಕಾಮನ್ ಶುರು ಮಾಡಿ ಅವತ್ತಿನ ರೆಸ್ಟ್ ಮಾಡಿದ್ರಿ, ಮುಗಿತಾರೆ ಅವತ್ತೆಲ್ಲ ಸುಟ್ಟಿ ಇರ್ತಾರೆ. ಅಂದ್ರೆ 270 ದಿನದಲ್ಲಿ 10 ದಿನ ಮಾತ್ರ ರೆಸ್ಟ್ ಮಾಡಿದ್ರು. 260 ದಿನ ಕಂಟಿನ್ಯೂಸ್ 15 ದಿವಸ ಇದ್ರಿ. ಸೆಕೆಂಡ್ ವಿಸಿಟ್ ಬಂದಾಗ ಇಂಜೆಕ್ಷನ್ ಮಾಡಿದ್ವಿ, 7 ದಿವಸ ಗಾಡಿ ಹೊಡಿವ ಅಂತ ಹೇಳಿದ್ರೆ ನಾವು ಹ್ಞೂ ಅಂತ ಹೇಳಿದ್ರಿ, ಮಾತ್ ಮನೆಗೆ ಹೋಗಿ ಚಾಲೂ ಮಾಡಿದ್ವಿ. ಇದೇ ಅನ್ಸತ್ತೆ ಈ ತಿಂಗಳಲ್ಲಿ ನಮಗೆ ಬ್ಯಾಕ್ ಪೇನ್ ಇತ್ತು ಅನ್ನೋದು ಮತ್ತೆ ಹೋಗ್ಬಿಟ್ಟು ಬ್ಯಾಕ್ ಪೇನ್ ಇರ್ತಾನೆ ತಿಳಿಯಾಗಿಲ್ರಿ. ಬ್ಯಾಕ್ ಪೇನ್ ನನಗೆ ಇತ್ತು ಅಂತ ಹೇಳಿ ಅದು ಫುಡ್ ಚೇಂಜ್ ಮಾಡಿದಾಗ ಅಷ್ಟೇ ಬರ್ತದೆ ಅಂತ ತಿಳಿಯಾಗಿರಲ್ಲ ಸರ್. ಆಬ್ವಿಯಸ್ಲಿ ಹಂಗೆ ಇದು ಲೈಫ್ ಸರ್. ಈಗ ಎಷ್ಟು ದಿನ ಬಿಡ್ಬೇಕು ಟೀ ಕಾಫಿ ಅಂತ ಕೇಳ್ತಾರೆ, ನಾವ್ ಹೇಳ್ತೀವಿ ಸ್ಟಾರ್ಟಿಂಗ್ ನಾಗೆ ಅವ್ರು ಸ್ವಲ್ಪ ಅಡ್ಜಸ್ಟ್ ಆಗ್ಲಿ ಅಂತ 6 ತಿಂಗಳು 1 ವರ್ಷ ಅಂತ ಹೇಳ್ತೀವಿ. ಬಟ್ ಇವನ್ನ ಪರ್ಮನೆಂಟ್ ಆಗಿ ಬಿಟ್ರೆ ಒಳ್ಳೇದು. ಒಬ್ಬೊಬ್ಬ ನನಗೂ ಸರ್ ಯೂಟ್ಯೂಬ್ ನೋಡಿ ಇವ್ನ ಹಿಂಗ್ ಹೇಳ್ತಾನು ನಮ್ಗೆ ಇನ್ನೂ ಕಮ್ಮಿ ಆಗಿಲ್ಲ ಅಂತ ಹೇಳ್ರಿ, ಅದ್ ಕಾರಣ ಫುಡ್ ರೀ. ನನಗ್ ನಾನೇ ಇದು ಮಾಡ್ಕೊಂಡ್ರಿ, ಬಿಟ್ಟು ನೋಡೇನ್ರಿ, ತಿಂದು ನೋಡೇನ್ರಿ,
ಗೋಧಿ ಹುಗ್ಗಿ ಊಟ ಮಾಡಿದನ್ರಿ ಮನಸ್ ನೆಕ್ಸ್ಟ್ ಪೂರ ಪೇನ್ ಬಂತ್ರಿ ಸ್ವಲ್ಪ ಒಂದ್ ದಿವಸ ಸ್ವೀಟ್ ನೋಡಿದ್ರಿ ಅವತ್ತು ಪೇನ್ ಬಂತ ನಮ್ಗೆ ಗೊತ್ತಾಗ್ಬಿಟ್ಟಲ್ಲ ಸ್ವೀಟ್ ಅಂದ್ರೆ ಅದು ಸಕ್ಕರೆ ಹಾಕಿರೋದು ಸಕ್ಕರೆ ಹಾಕಿದ್ರೆ ಪಾಯ್ಸನ್ಸ್ ಇದೆಲ್ಲ ವೈಟ್ ಪಾಯ್ಸನ್ ಮೈದಾ ಹಾಲು ಇದು ಮತ್ತೆ ಸಕ್ಕರೆ ಅದೆಲ್ಲ ವೈಟ್ ಪಾಯ್ಸನ್ ಬಿಳಿ ವಿಷಯಗಳು ಆಮೇಲೆ ಸರ್ ಅವರಿಂದ ರೆಸ್ಟ್ ತಗೊಂಡಿಲ್ಲ ಕಂಟಿನ್ಯೂಸ್ ಹಿಂಗೆ ಓಡ್ತಾ ಇದೆ ಹಾಗೆ ಕೆಲಸ ಮಾಡ್ಕೊಂಡು ವಜ್ಜೆ ಕೆಲಸ ಮಾಡಿಲ್ರಿ ಬಗ್ಗೆ ಹಿಂಗ ಅದು ಸೈಜ್ ನಮ್ ಜೀವನ ನಡೆಯಂಗಿಲ್ಲ ಏನು ಎಕ್ಸರ್ಸೈಸ್ ಎಲ್ಲ ಮಾಡ್ತೀರಾ ಡೈಲಿ ವಾಕಿಂಗ್ ಮಾಡಿದ್ರೆ ಸರ್ ವಾಕಿಂಗ್ ಡೈಲಿ ಮಾಡ್ತೀವಿ ಅದು ಬೇರೆ ಎಕ್ಸರ್ಸೈಸ್ ಇದು ಮಾಡು ಅದು ಮಾಡು ಅಷ್ಟೇ ಸರ್ ಸಿಂಪಲ್ ಲೈಫ್ ನಾವು ಈಗ ಇಂತ ಏನೋ ಆದಾಗ ಸರ್ಜರಿ ಮಾಡ್ಕೊಂಡ್ರೆ ಆದ್ರೂ ರೆಸ್ಟ್ ಆಗ್ತದೆ ಬಹಳ ನಂಗೆ ಟೈರ್ಡ್ ಆಗಿ ಏನ್ ಮಾಡ್ಕೊಂಡ್ರಿ ಚೆಸ್ ಆಫ್ ಮಾಡಿದ್ರಿ ದಬ್ ನೋಡ್ಕೊಂಡ್ ಕಾಲ್ ಎತ್ಕೊಂಡು ಆಲ್ಮೋಸ್ಟ್ ಮಾಡ್ದನ್ರಿ ಮತ್ತೊಂದ್ ಸ್ವಲ್ಪ ಅವೇರ್ ಅನ್ಸತ್ರ ಮತ್ ಚಾಲದ ಗಾಡಿ ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಕೆಲಸ ಮಾಡ್ತೀರಾ ನಾವು ಬೆಳಿಗ್ಗೆ 8 ಗಂಟೆಗೆ ಚಾಲೋ ಕೆಲಸ ಮಧ್ಯಾಹ್ನ 3 ಗಂಟೆ ಮಟ್ಟ ನಾನ್ ಸ್ಟಾಪ್ ಆಮೇಲೆ ಅತ್ತೇನ್ ಕಾಯಿನ ಅಡ್ಡಾಡ್ಕೊಂಡಿರ್ತಾನ್ರಿ ಕೆಲಸ ಏನಿಲ್ರಿ ಓಕೆ 3 ಗಂಟೆ ಅಂದ್ರೆ ಫ್ರೀ ಆಗ್ತೀರಾ 2 ಗಂಟೆ ಇರ್ತೀರಾ ಮನೆಗೆ ಕೇಳೋದು ಮನೆಗೆ ರೆಸ್ಟ್ ಮಾಡೋದು ಅದ್ರ ತಂಪೆದಾಗ ಅದು ಮಾಡಂಗಿಲ್ಲ ನಾವು ಆರಾಮ ಬಿಸಿಲ್ರಿ ಹೌದಾ ಚಲೋ ಸರ್ ನಿಮ್ ಕಡೆ 40 ಇವಾಗ ಅಂದ್ರೆ 42 ತಿಂಗಳಿಗೆ ಹೇಳತ್ರಿ 47 ಆಯ್ತು ಅಂತಂದ್ರೆ ಕೆಲಸ ಮಾಡ್ಕೊಂಡು ಇವಾಗ ಅಂದ್ರೆ ನಿಮ್ಮ ಉಪದೇಶ ಬಂದು ಫುಡ್ ಮೇನ್ರಿ ನಾ 100% ತಿಳ್ಕೊಂಡ್ಬಿಟ್ಟೇನ್ರಿ ನಾನೇ ಇದನ್ನ ಮಾಡ್ಕೊಂಡೇನ್ರಿ ಬಿಟ್ಟು ನೋಡೇನ್ರಿ ಇವನು ಅಂದಿರ್ತಾರ ನೀ ಏನಾದ್ರು ಕೆಲಸ ಮಾಡ ಫುಡ್ ಮಾತ್ರ ಚೇಂಜ್ ಮಾಡ್ಕೊಂಡ್ಬಿಡ್ತಿರ್ತಾರೆ ಏನ್ ಹೇಳ್ತೀರಾ ಯಾವಾಗ ಚೇಂಜ್ ಮಾಡ್ತಾರೆ ಬಿಟ್ಟು ಇವರು ಯಾವಾಗ ನಾವ್ ಏನಾರ ಮಾಡ್ಕೊಂಡಿರ್ತಾರ್ರಿ ಯಾವಾರ ತಿನ್ನೋ ಆಸೆ ಆಗಿದ್ದು ಅದು ಹಾಲಿಗೆ ಹತ್ತಿರ ಹೊಟ್ಟಿಗೆ ಹತ್ತಿರ್ಲಿ ಅತ್ತ ತಿಂದಿರ್ತಾರ್ರಿ ಅಷ್ಟು ತಾಕತ್ ಸರ್ ಹೆಂಗ್ ಗೊತ್ತಾ ಮೊನ್ನೆ ಒಂದ್ ಎಕ್ಸಾಂಪಲ್ ಕೊಟ್ಟೆ ಒಂದ್ ಅಜ್ಜಿ ಇಂಜೆಕ್ಷನ್ಸ್ ಕೊಟ್ಟಿದ್ದೀನಿ ಮಂಡಿಗೆ ಎಲ್ಲ ಸರ್ ಕಮ್ಮಿ ಆಗಿದೆ ಬಟ್ ಫಸ್ಟ್ ಟೈಮ್ ಕಡಿಮೆ ಆದ್ರೆ ಅಷ್ಟು ಕಮ್ಮಿ ಆಗಿಲ್ಲ ಅಂತ ಅನ್ಬೋದು ಅವಾಗ ಫುಡ್ ಏನಂದ್ರೆ ಎಲ್ಲ ಕರೆಕ್ಟ್ ಬರ್ತೀನಿ ನಾನು ಅವಾಗ ಅವ್ರಿಗೆ ಇಂಡಿವಿಜುವಲ್ ಕೆಟ್ಟು ಹೋಗ್ಬಿಡ್ತೀನಿ ಟೀ ಅಂತಲ್ಲ ಸರ್ ದಿನಕ್ಕೆ ಒಂಚೂರು ತರ್ತೀನಿ ಅದು ಹೌದು ಆಮೇಲೆ ಹೇಳಿದ್ರೆ ಈಗ ಹಾಲಿಗೆ ನಾವು ಎಪ್ಪಾಕ್ತಿವಲ್ಲ ಅದು ಇಷ್ಟ ಹಾಕಿದ್ರು ಅದು ಮೊಸರು ಹಾಕಿದ್ರೆ ಒಂದು ಲೋಟ ದೊಡ್ಡ ಫುಲ್ ಹಾಕಿದ್ರೆ ಹಂಗೆ ಬಾಡಿ ಆಲ್ರೆಡಿ ಕೆಟ್ಟಿರೋ ಬಾಡಿಗೆ ಬಿಕಾಸ್ ಆಫ್ ಫುಡ್ ನಾವು ಸ್ವಲ್ಪ ಇದು ಮಾಡಿದ್ರೆ ಇನ್ನು ಜಾಸ್ತಿ ಕೆಟ್ಟೋಗುತ್ತೆ ನಾವ್ ಒಂದ್ ಮಾತು ನೆನ್ಬಿಟ್ಟು ಕರಳ ಸುದ್ದಿ ಇಡುವ ರಕ್ತ ಸುದ್ದಿ ಮಾಡ್ಕೊ ಈಗ ಭಾಳ ಇರಂಗಿಲ್ಲ ಅಂತ ಹೇಳಿದ್ರೆ ಕರಳ ಕೆಟ್ಟಿ ಮತ್ತು ಸ್ಟಾರ್ಟ್ ಆಗೈತೆ ಅಂತ ಹೇಳಿ ಅದನ್ನ ತಲೆಯೊಳಗೆ ಇಡುವಂಬಿಟ್ಟು ಒಳ್ಳೆ ವಿಚಾರ ಮಾಡ್ಕೊಂಡು ನಾ ಭಾಳ ಇರೋದು ಒಂದ್ ಗ್ಲಾಸ್ ಮಜ್ಜಿಗೆ ಕೂತನ್ರಿ ಒಂದ್ ಗ್ಲಾಸ್ ಅಲ್ಲ 10 ಗ್ಲಾಸ್ ಮಜ್ಜಿಗೆ ಕುಡಿದ್ರಿ ಹಂಗಿಲ್ಲ ಮಜ್ಜಿಗೆ ಎಳ್ನೀರು ಫ್ರೂಟ್ ಜ್ಯೂಸ್ ಎಲ್ಲಾನು ತಗೊಳ್ಳಿ ಅದ್ರಲ್ಲಿ ಏನು ತರಕಾರಿ ಜ್ಯೂಸ್ ಫ್ರೂಟ್ ಜ್ಯೂಸ್ ಸೊಪ್ಪು ಆಮೇಲೆ ಹೆಸರು ಕಾಳು ಮೊಳಕೆ ಕಾಳು ಮತ್ತೆ ನಾನ್ ವೆಜ್ ಮತ್ತೆ ಎಲ್ಲ ವೆಜಿಟೇರಿಯನ್ ಫುಡ್ ಎಲ್ಲಾನು ತಗೊಳ್ರಿ ಈ 6 ಐಟಮ್ ಬಿಟ್ಟು ಏನ್ ಮಾಡ್ತಾರೆ ಅಷ್ಟೇ ಸಿಂಪಲ್ ನಾನು ಅಷ್ಟ ಮಾಡ್ತಾರ್ರಿ ಅವ್ರ ನಾವ್ ಏನಾರ ಒತ್ತಾಯ ಮಾಡಿ ತಿನ್ನೋದ್ರ ಹಂಗ ನೋಡಿರಕಂದ್ರು ತಿನ್ನಂಗಿಲ್ರಿ ಹೌದು ಇವಾಗ ಎಕ್ಸಾಂಪಲ್ ಸರ್ ನಾವ್ ತಿನ್ನಕ್ ಆಸೆ ಪಡ್ತೇವ್ ಬ್ಯಾಡ್ ಅಂದ್ರು ಅವ್ರ ಆಸೆ ಮಾಡಿದ್ರು ಅದು ಬಿಟ್ಟು ಇನ್ನು ಎಷ್ಟು ಐಟಮ್ಸ್ ಇದಾವ ಇನ್ನು ಇವಾಗ ಅದೇ ಗೋಧಿ ಪಾಯಸ ತಿನ್ಬೋದು ಅಕ್ಕಿ ಪಾಯಸ ಮಾಡ್ಕೊಂಡು ತಿನ್ಬೋದಲ್ಲ ನಮಗೆ ಆಪ್ಷನ್ ಇದೆ ಸರ್ ನಾವು ದುನಿಯಾ ಐಟಮ್ ಓಕೆ ಸರ್ ಮತ್ತೆ ಫೈನಲ್ ಹೇಳ್ಬೇಕಂದ್ರೆ ಸರ್ ಈ ಯೂಟ್ಯೂಬ್ ನೋಡ್ತಿರ್ತಾರ ಅವ್ರಿಗೆ ಏನ್ ಹೇಳುದು ಅಂತಂದ್ರೆ ನಂದು ಮೂಗ್ ಕಮ್ಮ ಆಗ್ಯಾರ ಅಂತಿರ್ತಾರೆ ಅವ್ನು ತಪ್ಪು ಮಾಡ್ತಿರ್ತಾರ ಅವ್ರು ತಪ್ಪು ಮಾಡ್ತಿರ್ಲ ಅದಕ್ಕೆ ಮೂಗ್ ಕಮ್ಮ ಜೀವನ ಸಾತ್ರ ಮೂಗ್ ಕಮ್ಮ ಆಗೋಲ್ರಲ್ಲ ಫುಡ್ ಬಿಡಲ್ಲ ಅಂದ್ರೆ ತಿನ್ನೋದು ಬೇಕು ಈ ಕಡೆ ಅನ್ಭವಿಸೋದು ಮತ್ತೆ ಈಗ ಮೂಗ್ ಕಮ್ಮ ಆಗ್ಬೇಕು ತಿನ್ಬೇಕಂತಂದ್ರೆ ಯಾವ ಕಮ್ಮ ಆಗೈತಿ ಕಮ್ಮ ಆಗೋಲ್ರ ಒಂದ ನಾಲಿಗೆ ರುಚಿ ಇಲ್ಲ ಅದು ದೇಹಕ್ಕೆ ಸುಖ ಎರಡು ಸಾಧ್ಯ ಅಲ್ಲ ಅಂತ ಏನ್ ಗೊತ್ತಾ ಸರ್ ಈಗ ಈ ಐಟಮ್ಸ್ ಬಿಡೋದು ಅಷ್ಟೇನ್ ಕಷ್ಟ ಇಲ್ಲ ಟೀ ಕಾಫಿ ಬಿಡೋದು ಏನ್ ಕಷ್ಟ ಏನ್ ಈಗ ಬಾಡಿ ಅಡಿಕ್ಟ್ ಆಗ್ಬಿಟ್ಟಿರುತ್ತೆ ಅದು ಆಮೇಲೆ ಒಂದ್ 15 ದಿನ 20 ದಿನ ಬಾಡಿ ಅದಕ್ಕೆ ಸಂಬಂಧಪಟ್ಟ ಅಂಶಗಳನ್ನ ಬಾಡಿ ಆಚೆ ಹೋದ ತಕ್ಷಣ ನಮಗೆ ತಿನ್ಬೇಕು ಅನ್ಸಲ್ಲ ಆಮೇಲೆ ತಿನ್ಬೇಕು ಕುಡಿಬೇಕಂತ ಅನ್ಸಲ್ಲ ಎಷ್ಟು ಬೇರೆ ಎಷ್ಟೊಂದು ಅಂಶಗಳಿದಾವೆ ನಮ್ ದೇಹಕ್ಕೆ ಟಾಕ್ಸಿನ್ಸ್ ಬಿಟ್ಟು ಎಷ್ಟೊಂದು ಅಕ್ಕಿ ಪಾಯಸ ಮಾಡ್ಬೋದು ಆಮೇಲೆ ಬೆಣ್ಣೆ ಹಾಕೊಂಡ್ಬಿಟ್ಟು ರೊಟ್ಟಿ ಗಿಟ್ಟಿ ತಿಂದ್ರೆ ಏನ್ ರುಚಿ ಇರುತ್ತೆ ಗೊತ್ತಾ ನಮ್ಗೆ ಇದೆಲ್ಲ ಬೇಕೇ ಆಗೋದಿಲ್ಲ ಚಪಾತಿನ ಏನ್ ಮಾಡ್ತಾನೆ ಅದು ಗ್ಲೂಟೆನ್ ಅನ್ನೋ ಕೆಮಿಕಲ್ ಇರೋದ್ರಿಂದ ಅದು ನೀಟಾಗಿ ಅಂಟ್ಕೊಂಡಿದೆ ನೀವು ರೊಟ್ಟಿ ನೋಡ್ರಿ ಜೋಳದ ರೊಟ್ಟಿ ಹಂಗ್ ಬರಲ್ಲ ಚಪಾತಿ ರಾತ್ರಿ ಹುಡುಗಿ ಚಪಾತಿ ತಿಂದ್ರೆ ಮನೆ ಪೂರ್ತ ಸುಸ್ತಿದ್ರು ನಾ ಹೇಳಿದ್ರೆ ತಿನ್ಬೇಡ ಅಂತ ಅವ್ರು ತಿಂದ್ರು ಪೂರ ಸುಸ್ತಿದ್ರು ಅದು ಬರ್ತಾ ಇಲ್ಲ ಅಂತ ಹೇಳಿದ್ರು ಹಿಂಗಾಗಿ ಮನ್ಯಾಸ ಮಾಡೋದು ಚಪಾತಿ
ಇವ್ರು ನಿಮ್ ಮುಂಚೆಯಿಂದ ನೋಡಿದಾಗ ಹೆಂಗಿದಾರೆ ನೀವ್ ಹೇಳಿ ನಿಮ್ಮ ಅನುಭವ. ಮುಂಚೆಯಿಂದ ನೋಡಿ ಈಗೆಲ್ಲ ಕೆಲಸ ಮಾಡ್ತಾ ಬಾಳ ಫರ್ಕ್ ಐತಿ. ಈಗ ನಮಗೂ ಹಾಗರಾಗೈತಿ. ಈ ಮನ್ಯಾಗ ಇವ್ರ ಮಕ್ಕೊಂಡ್ ಬಿಡ್ತಿದ್ವಿ, ನಮ್ಗೆಲ್ಲಾ ಟೆನ್ಷನ್ ಏನು ಹೋಗ್ತೀವಿ. ನಾವ್ ಮೊದ್ಲ ಕೆಲ್ಸ ಮಾಡ್ತಿದ್ದಿಲ್ಲ, ಹಂಗ ನಾನು ಒತ್ತಾಡ್ಕೊಂತ ಹೋಗಿದ್ರಿ. ಮನ್ಯಾಗ ಯಾರು ಮಾಡಾರಿಲ್ಲ. ಈಗ ಅದು ಸರ್ 9 ತಿಂಗಳು ಆದ್ಮೇಲೆ ಈಗ ಪೇನು ಕಮ್ಮಿ ಆಗಲ್ಲ, ಇದೆಲ್ಲ ವರ್ಕ್ ಆಗಲ್ಲ ಸರ್. ಈಗ ಪೇಷಂಟ್ಸ್ ಗಳಲ್ಲಿ ಡಾಕ್ಟರ್ಗಳೇ ಅನ್ಕೊಂಡ್ಬಿಡ್ತಾರ. ಯಾಕಂದ್ರೆ ನಮ್ ಡಾಕ್ಟರ್ಗಳು ನಾವೆಲ್ಲ ಹೆಂಗಾಗಿದೀವಿ ಅಂದ್ರೆ ಫೀಲ್ ಫಾರ್ ಎವರಿ, ಎಲ್ಲರಿಗೂ ಒಂದೊಂದು ಮಾತ್ರೆ ಒಂದೊಂದು ಸರ್ಜರಿ ಈ ತರ ಬಂದಿದೆ. ಇವಾಗ ಅಟ್ಲೀಸ್ಟ್ ಅವಾಗ ಎಲ್ಲರಿಗೂ ಒಂದೊಂದು ಮಾತ್ರೆ ಬರ್ಕೊಡ್ತಿದ್ರು. ಅದೇ ಕಲ್ಚರ್ ಬಂದು ಎಲ್ಲದಕ್ಕೂ ಒಂದು ಸರ್ಜರಿ, ಇನ್ನೊಂದ್ ಸ್ವಲ್ಪ ಸರ್ಜರಿ ಮಾಡ್ತೀವಿ, ಇನ್ನೊಂದ್ ಸರ್ಜರಿ ಮಾಡ್ತೀವಿ, ಈ ತರ ಆಗ್ಬಿಟ್ಟಿದೆ ಕಾಯಿಲೆ. ಸರಿ, ಇವಾಗ ನಾವು ನಮ್ದು ಉದ್ದೇಶ ಹೇಳ್ತೀವಿ, ಫಸ್ಟ್ ಬಂದು ಸರ್ಜರಿ ಮಾಡಿ, ಮಾತ್ರೆ ಮೇಲೆ ಡಿಪೆಂಡ್ ಆದ್ರೂ ಪರವಾಗಿಲ್ಲ, ಸರ್ಜರಿ ಮೇಲೆ ಡಿಪೆಂಡ್ ಆಗ್ಬೋದು ಫಸ್ಟ್ ಅದು. ಸೆಕೆಂಡ್ ಬಂದು ಮಾತ್ರೆಗಳನ್ನ ಕೂಡ ನಾವು ಟೇಕನ್ ನಿಲ್ಲಿಸ್ಬೇಕು. ಥರ್ಡ್ ಬಂದು ಯಾವ್ದು ಮೇಲೆ ಡಿಪೆಂಡ್ ಆಗಬೇಕು, ಮಾತ್ರೆ ಮೇಲೆ ಸರ್ಜರಿ ಮೇಲೆ ಡಿಪೆಂಡ್ ಆಗಿಲ್ಲ, ಸರ್ಜರಿ ಮೇಲೆ ಡಿಲೀಟ್ ಆಯ್ತು, ಮಾತ್ರೆ ಮೇಲೆ ಡಿಪೆಂಡ್ ಆಗಿ ಮಾತ್ರೆ ಡಿಲೀಟ್ ಆಯ್ತು. ಥರ್ಡ್ ಬಂದು ಸರ್ಜರಿ. ಸರಿ, ಯಾವ್ದು ಮೇಲೆ ಡಿಪೆಂಡ್ ಆಗ ಫುಡ್ ಮೇಲೆ ಡಿಪೆಂಡ್ ಆಗ, ಫುಡ್ ಆಹಾರ ಒಂದು ಲೆವೆಲ್ ಒಂದು 40 ವಯಸ್ಸಾಗಂದ್ರೆ ಬೇಡ ಇದೆಲ್ಲ ಬಿಟ್ಟು ಬಿಡುದು ಕಷ್ಟ. ಹೌದು ಹೌದು ಸರ್, ಹೌದು. ಈಗ ಇಡ್ಲಿ ದೋಸೆ ದಿನ ದಿನ ಮಸಾಲೆ ದೋಸೆ ಮಾಡ್ಕೊಳ್ಳಿ, ಚಪಾತಿ ಮಾತ್ರ ಮಾಡ್ಬೇಡಿ. ಅದನ್ನೇ ಮೇನ್ ಪ್ರಾಬ್ಲಮ್ ನಾವು ಹೇಳೋದು. ಹೊರಗಡೆ ನೀವು ಹಸಿರು ಬಂದಿಂದ ಹೊರಗಡೆ ಅವಕಾಶ ಬರಲ್ಲ, ಅವಶ್ಯಕತೆ ಇರಲ್ಲ, ಎಲ್ಲ ಮನೇಲೆ ಮಾಡ್ಕೋಬಹುದು. ವೆರೈಟಿ ಎಲ್ಲ ಮನೆಗೆ ಮಾಡ್ತೀವಿ. ನಾನು ಕೂಡ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಹೇಳಿದ್ರೆ ಅವರೆಲ್ಲ ದೋಸೆ ತಿಂತಾರೆ, ಪೂರಿ ಕರ್ಕೊಂಡು ತಿಂತಾರೆ ಅಂತ ಹೇಳ್ತಿರ್ತಾರೆ. ಸರಿ, ದೋಸೆ ಬೇಕಾದ್ರೆ ಅಕ್ಕಿ ನಡೆಯುತ್ತೆ, ಪೂರಿ ಚಪಾತಿ ಮಾತ್ರ ಮಾಡಕ್ ನಮ್ಮನೆಗೆ ಈ ಗೋಧಿ ಹೊಟ್ಟೆ ಕಲ್ಲಿಟ್ಟಂಗಿಲ್ಲ ಸರ್. ಹೊಟ್ಟೆ ಕಲ್ಲಿಟ್ಟಂಗ, ಹೊಟ್ಟೆ ಕಲ್ಲು ಇಟ್ಬಿಟ್ರೆ ಇಡೀ ದೇಹಕ್ಕೆ ಕಲ್ಲಿಟ್ಟಂಗ, ಇಡೀ ಬಾಡಿನೇ ವೀಕ್ನೆಸ್ ಆಗ್ಬಿಡುತ್ತೆ. ಅಷ್ಟು ಪ್ರಾಬ್ಲಮ್ ಆಗುತ್ತೆ. ಓಕೆ ಸರ್, ಮತ್ತೆ ಏನಿಲ್ಲ, ಒಂದ್ಸರಿ ವಾಕ್ ಮಾಡಿ ತೋರಿಸ್ಕೊಂಡ್ರಿ, ಆಮೇಲೆ ವಿಡಿಯೋ ಇದು ಮಾಡಿ ಊರಾಗ ಹೋಗಿಂದ ಹೋಗ್ಕಾಸ ಒಂದು ಡೈಲಿ ವಾಕಿಂಗ್ ಹೋಗುವಾಗ ಪುಷಪ್ ಎಲ್ಲ ಮಾಡ್ತೀರಾ? ಯಾವಾಗ ಮಾಡಿದ್ರೆ ಪುಷಪ್ ಸ್ಕ್ವಾಟ್ಸ್ ಎಲ್ಲ ನೋವು ಚೇಂಜ್ ನೋವು ಬರೋದಂದ್ರೆ ಅವ್ರಿಗೆ ಚೆಸ್ ಅಪ್ ಮಾಡೋದು, ಕಾಲ್ ಮ್ಯಾಪ್ ಮಾಡೋದು, ಇದೆಲ್ಲ ಮಾಡಿದ್ರೆ ಎಕ್ಸರ್ಸೈಸ್ ಒಂದು ಫುಡ್ ಸರ್. ಯಾವತ್ತು ಸರ್ಜರಿ ಅನ್ನೋದು, ಮೆಡಿಸಿನ್ ಅನ್ನೋದು ಯಾವತ್ತು ಟ್ರೀಟ್ಮೆಂಟ್ ಆಗಲ್ಲ, ಔಷಧಿನೇ ಆಗಲ್ಲ. ಯಾವ್ದು ಬೆಸ್ಟ್ ಔಷಧಿ ಅಂದ್ರೆ ಗೌತಮ ಬುದ್ಧನ ಹೇಳಿದ್ರು, ಸನ್ಲೈಟ್. ದಿನಕ್ಕೆ ಒಂದು ಅರ್ಧ ಗಂಟೆ 1 ಗಂಟೆ ಸನ್ಲೈಟ್ ಅಲ್ಲಿ ಇರ್ಬೇಕು. ಆಮೇಲೆ ಎಕ್ಸರ್ಸೈಸ್ ಒಂದು ಬಾಡಿಗೆ ಮೆಡಿಸನ್. ಎಕ್ಸರ್ಸೈಸ್ ದಿನಕ್ಕೆ ಏನ್ ಜಾಸ್ತಿ ವಾರಕ್ಕೆ ಒಂದ್ ಹೇಳಿರಲ್ಲ, ಡೈಲಿ ವಾಕ್ ಮಾಡ್ತೀನಿ, ವಾರಕ್ಕೆ 1 ದಿನ 2 ದಿನ ಯಾವ ಅಷ್ಟು ಮಾಡಿದ್ರು ಸಾಕು. ಅದು ಬಿಟ್ರೆ ಇನ್ನು ಎಷ್ಟೊಂದು ಬರ್ತಾವ ಈ ಅನ್ವಾಂಟೆಡ್ ಫುಡ್ ಎಲ್ಲ ಬಿಟ್ಬಿಡೋದು. ಗ್ಲೂಟೆನ್ ಇಷ್ಟು 2 ಬಿಟ್ಬಿಟ್ರೆ ಸಾಕು, ಸಕ್ಕರೆ 1 ಬಿಟ್ಬಿಟ್ರೆ ಆಯ್ತು. ಉಳಿದಿರೋದು ಇದೇ ತರನ ಇನ್ನೂ ಲಿಸ್ಟ್ ಇದೆ ಸರ್. ನಾವೆಲ್ಲ ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ಎಲ್ಲ ಇನ್ಕ್ಲೂಡ್ ಮಾಡಿದ್ವಿ. ಪೇಷಂಟ್ಗೆ ಗೊತ್ತಿರಲ್ಲ ಏನೇನು ಇನ್ಕ್ಲೂಡ್ ಮಾಡಿದ್ವಿ ಅಂತ. ಆದ್ರೆ ಇನ್ಕ್ಲೂಡ್ ಮಾಡ್ಬಿಟ್ಟು ಒಟ್ಟು ಅವ್ರು ವಾಸಿ ಆಗ್ಬೇಕು ಸರ್. ಪೇಷಂಟ್ ಕೇಳಿ ಏನ್ ಕೇಳ್ತಾರೆ, ರಿಸಲ್ಟ್ ಬಂತ ವಾಸಿ ಹೌದು, ರಿಸಲ್ಟ್ ಬೇಕು. ಏನು ಇವಾಗ ನೀವು ಬೇರೆ ಕಡೆ ಎಲ್ಲ ಹೋದ್ರೆ ಸುಮ್ಮನೆ ಮಡಿಚಲೆ ಕಟ್ಟಿಲೆ ಬಿಟ್ಟು 20 ಗಂಟೆ ಸುಮ್ಮನೆ ಸತಾಯಿಸಿ ಎಲ್ಲ ಮಾಡಿದ್ವಿ, ಎಲ್ಲಿ ರಿಸಲ್ಟ್ ಬಂದಿಲ್ಲ. ಯಾಕಂತಂದ್ರೆ ಬಿಕಾಸ್ ಅಲ್ಲಿ ಕಾಯಿಲೆ ಇರೋದೇ ಬೇರೆ, ಅಲ್ಲಿ ಅದಕ್ಕೆ ಕಾಯಿಲೆ ಬಂದಿರ್ತಕ್ಕಂಥ ಮೂಲ ಕಾರಣನೇ ಬೇರೆ. ಆಹಾರ ಪದ್ಧತಿ ಚಿನ್ನ ಅಲ್ಲೇ ಕಮ್ಮಾಗಿತ್ತು ಅಂತ ಹೌದು ಸರ್. ನಾನ್ ಹೇಳ್ತಲ್ಲ ಪೇಷಂಟ್ ಗಳಿಗೆ, ಇವಾಗ 1.5 ತಿಂಗಳಿಗೆ ಅಪಾಯಿಂಟ್ಮೆಂಟ್ ಬುಕ್ ಆಗುತ್ತೆ ಸರ್. ನೆಕ್ಸ್ಟ್ ಮೇ 15, 20 ತಾರೀಕು ಮಾರ್ಚ್ 25 ಫೋನ್ ಹಚ್ಚಿದ್ದೀನಿ, ಇವತ್ತು ಸಿಕ್ಕಿದೆ. ಇದು ಈ ತರ ಬುಕ್ ಆಗಿರುತ್ತೆ. ನಾವು ಅವ್ರಿಗೆ ಹೇಳೋದು ನಮ್ ಕಡೆಯಿಂದ ಒಂದು ಅಡ್ವೈಸ್ ಮಾಡೋದೇನಂದ್ರೆ, ನೀವೇ ಮನೇಲಿ ಇದನ್ನೆಲ್ಲ ಬಿಟ್ಕೊಂಡ್ಬಿಡಿ. ಈ ಕಾಫಿ, ಹಾಲು, ಮೊಸರು, ಗೋಧಿ. ನಮ್ಮ ಪೇಷಂಟ್ ಬರ್ತಾರಲ್ಲ ಅವ್ರಿಗೆ ಇನ್ನೇನ್ ತೆಗೆದಿರ್ತೀನಿ, ಇದನ್ನೆಲ್ಲ ಬಿಡ್ಬೇಕಂತ ಇದೆಲ್ಲ ಬಿಟ್ಬಿಟ್ಟಿದ್ದೀನಿ ಆಲ್ರೆಡಿ ಅಂತ. ಮೈಸೂರು ಸುಜಾತ ಮೇಡಮ್ ಫೋನ್ ಹಚ್ಚಿದ್ರು. ಸುಜಾತ ಮೇಡಮ್ ಅವ್ನ ನರ್ಸ್ರಿ, ಅವ್ನ ಬ್ಯಾಕ್ ಪೇನ್ ಇರ್ತೀವಿ, ಹಿಂಗ್ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ರಿ ಅಂತಂದ್ರೆ ಅಲ್ಲಿಂದ ಎಷ್ಟು ಮೇಂಟೈನ್ ಮಾಡ್ಬೇಕು, ಸಿಗೋ ಮಟ್ಟ ಕಡಿಮೆ ಆಗಿದೆ ಅಂತ ಅನ್ನೋದಿರೋ. ಕರೆಕ್ಟ್. ನೀವ್ ಹೆಂಗ ಒಂದು ಜನಗಳಿಗೆ ಒಂದು ಸಮಾಜ ಸೇವೆ ಮಾಡ್ತಿದ್ದಾರೆ, ಇನ್ನೊಂದು ಹೆಲ್ಪ್ ಮಾಡಿಕೊಟ್ಟು ನಮ್ಮಿಂದ 4 ಜನಕ್ಕೆ ಹೆಲ್ಪ್ ಆಗ್ಬೇಕು ಮನುಷ್ಯನಿಗೆ. ಅವ್ರ ಫೋನ್ ಹಚ್ಚಿದ್ರೆ ನನಗೆ ಆದ್ರೂ ಒಂದ್ ಸ್ವಲ್ಪ ಕಡಿಮೆ ಇದ್ರಿ ಅಂತ ಹೇಳಿದ್ರು. ಕಡಿಮೆ ಏನ್ ಬಿಡಕ್ ಬರ್ರಿ, ಹೋಗ್ರಿ, ನಾವ್ ಹೇಳೋದು ಬೇರೆ ಅವ್ರು ಹೇಳೋದು ಬೇರೆ ಅಂತ ಹೇಳಿ. ಇಲ್ಲ, ಅಷ್ಟು ಮಾಡ್ಕೊಂಡ್ರೆ ಅವಾರ್ಡ್ ಆಗತ್ತದು. ಎಷ್ಟೊಂದು ಕಾಯಿಲೆಗಳು ಅವಾರ್ಡ್. ಆಮೇಲೆ ಇಷ್ಟ ದಿನ ಆಗ ಡ್ಯಾಮೇಜ್ ರಿಮೂವ್ ಮಾಡಕ್ಕೆ ನಾವು ಕೊಟ್ಬಿಟ್ಟು ಅಲ್ಲಿವರೆಗೂ ಇದು ಮಾಡ್ಕೊಡ್ರಿ ಅಂತಾನೆ ಹೇಳ್ತೀವಿ. ಅಲ್ಲಿವರೆಗೂ ಏನೇನು ಬಿಡೋದೆಲ್ಲ ಬಿಟ್ಕೊಂಡ್ಬಿಟ್ಟು ಮಾಡ್ಕೊಂಡ್ವಿ. ಫಸ್ಟ್ ಟೈಮ್ ಬಂದಾಗ ಅಲ್ಲಿ ಬಿಡೋದೆಲ್ಲ ಬಿಟ್ಬಿಡ್ತೀವಿ, ಬ್ಲಡ್ ಟೆಸ್ಟ್ ಮಾಡ್ತೀವಿ. ಬ್ಲಡ್ ಟೆಸ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ಪ್ರಾಪರ್ ಡೇಟ್ ಹಚ್ಚಿ ಕೊಡ್ತೀವಿ. ಅವ್ರು ಜ್ಯೂಸ್ ಅದಲ್ಲ, ಆಮೇಲೆ ಸೆಕೆಂಡ್ ಟೈಮ್ ಹೇಳ್ತೀವಿ. ಫಸ್ಟ್ ದಿನ ಎಲ್ಲ ಹೇಳ್ಬಿಟ್ಟು ಅದು ಕನ್ಫ್ಯೂಸ್ ಆಗುತ್ತೆ. ಮತ್ತೆ ಬ್ಲಡ್ ರಿಪೋರ್ಟ್ ಪ್ರಕಾರ ಫ್ಯಾಟಿ ಲಿವರ್ ಇದ್ರೆ ಅದಕ್ಕೊಂದು ಸ್ವಲ್ಪ ಚೇಂಜ್ ಮಾಡ್ಬೇಕು ನಾವು. ಕೊಲೆಸ್ಟ್ರಾಲ್ ಜಾಸ್ತಿ ಅದಕ್ಕೊಂದು ಸ್ವಲ್ಪ ಚೇಂಜ್ ಮಾಡ್ತೀವಿ. ಫ್ಯಾಟಿ ಲಿವರ್. ಸೊ ಅವನ್ನೆಲ್ಲ ಅದ್ರ ಪ್ರಕಾರ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಇದು ಮಾಡಕ್ಕೆ ಮಾಡ್ತೀವಿ.
ಒಂದು 3 ಮಂತ್ಸ್ಗೆ ಡೇಟ್ ಹಾಕಿ ಕೊಟ್ಟು ಅದರಲ್ಲಿ ರೆಡಿ ಆಗ್ತಾರೆ. ಆಮೇಲೆ ಅಷ್ಟೊಳಗೆ ಇವನ್ನ ಪರ್ಮನೆಂಟ್ ಆಗಿ ಬಿಟ್ಬಿಡಿ, ಯಾವಾಗ ಬಿಡ್ಬೇಕು ಅವ್ನು ಪರ್ಮನೆಂಟ್ ಆಗಿ ಬಿಟ್ಬಿಡಿ ಅಂತ ಓಕೆ ಸರ್. ಸೊ ಬ್ಯಾಕ್ ಪೇನ್ ಇರ್ತಕ್ಕಂಥವ್ರಿಗೆ ಫೈನಲ್ ಅಡ್ವೈಸ್ ಬಂದ್ಬಿಟ್ಟು ಮತ್ತೆ ಖರ್ಚೆಲ್ಲ ಬೇರೆ ಹಾಸ್ಪಿಟ್ಲಿಗೆ ಇಲ್ಲಿ ಕಂಪೇರ್ ಮಾಡಿ ಅದನ್ನು ಇಲ್ಲಿ ಒಂದು ಬಂದಾಗ ಒಂದು 10,000 ರೂಪಾಯಿ ಮೆಡಿಸಿನ್ 2-3 ಮೆಡಿಸಿನ್ ಇರುತ್ತೆ. ಅಲ್ಲಿ ಪದೇ ವಾರಕ್ಕೊಮ್ಮೆ 10 ಗಾಡಿ ಹೋಗಿ ಹೋದ್ರೆ ಈಗ ಹೋಗಿ ಕೊಟ್ಟಿರ್ತಾರೆ ಆರಾಮ ಖಾಲಿ ಹಾಕೋದು ಗುಳಿಗೆ ಮಾತ್ ಚಾಲಕ ಮಾತ್ ನಡಿ ಈಗ ಒಂದೇ ಬಂದು ಹೋಗ್ಬಿಟ್ಟು ಈಗ ನಾವು ಸಿಕ್ಕಾಪಟ್ಟೆ ದೂರ ಆಗೈತೆ. ಈಗ ಇದಕ್ಕೆ ಅವ್ರ ಮೆಡಿಸಿನ್ ಕಳಮಳೆಯಲ್ಲಿ ಬಂದಾಗಿದ್ರೆ ನಾವು ಬೆಂಗಳೂರಿಗೆ. ಸೊ ಅದೇ ಸರ್ ಮೇನ್ಲಿ ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥ ನಾವು ಮಾಡಿದ್ರೆ ದುಡ್ಡನ್ನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಾನು ಪೇಷಂಟ್ ಕೇಳೋದು ಈ ಕಡೆ ಟೀ ಕುಡಿಯಕ್ಕೆ 10 ರೂಪಾಯಿ ಬೇಕು. ಒಂದ್ಸರಿ ಟೀ ಕುಡಿದ್ರೆ ನಾವು ಆ ವಿಚಾರ ನೋಡ್ರಿ, ನಾವು ಅರ್ಧ ಫುಡ್ ತಿಂದು ಅಲ್ಲೇ ಹಾಕೋತಿದ್ರೆ ಹೆಂಗಿದ್ರೆ ಹಂಗೆ ಇರ್ತದೆ. ಹೌದೌದೇ ತಿನ್ನೋದು ತೆರೆ ಮತ್ತೆ ಹೆಂಗೆ ದವಾಖಾನೆ ತೆರೆ ಎಲ್ಲ ಚಲೋ. ಅದಕ್ಕೆ ಅದನ್ನ ಕೈ ಬಿಟ್ಟು ಏನೋ ಸುಧಾರಿಸ್ಕೊಂಡ್ಬಿಟ್ಟು ಡಾಕ್ಟರ್ ದುಡ್ಡು ಈ ಕಡೆ ಇದಕ್ಕೂ ದುಡ್ಡು ಸೊ ಫೈನಲಿ ವೆರಿ ಗುಡ್ ಸರ್. ನಮಗೆ ತುಂಬಾ ಖುಷಿ ಆಯ್ತು. ಅದಕ್ಕೆ ಇವತ್ತು ಈ ತರ ವೇಟ್ ಮಾಡಿದ್ರೆ ಆದ್ರೂ ವಿಡಿಯೋ ಮಾಡಿದೆ. ಒಂದ್ಸರಿ ಮಾಡಕ್ ಆಗಿರ್ಲಿಲ್ಲ. ಬಟ್ ವೆರಿ 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 ಮಚ್ ಪ್ರೌಡ್ ಆಫ್ ಯು ಸರ್. ಯಾಕಂದ್ರೆ ನಿಮ್ಗೆ ಆ ಒಂದು ವಾಸಿ ಮಾಡ್ಕೋಬೇಕನ್ನ ಜಿದ್ದಿತ್ತು. ಚಾಲೆಂಜ್ ಹೆಂಗ ಮಾಡಿ ಕಮ್ಮಿ ಹಾಕೋದು. ಯಾಕಂದ್ರೆ ಈಗ ನನ್ನಿಂದ ನಾವು ಹೊಡಿಲಿರ್ತೇವೆ. ಹೌದು, ಈಗ ನಾನು ಬ್ಯಾಟ್ ಬಿದ್ದರೆ ಮುಂದೆ ನಡಿದಂಗಿಲ್ಲ, ಗಾಡಿಯಾಗ ಹೋಗ್ಬೇಕು ಮುಂಚೆ. ಅದಕ್ಕೆ ಒಂದು ಚಾಲೆಂಜ್ ಬಾಳಿತ್ತು ನನಗೆ. ಮತ್ತೆ ಏನಾದ್ರು ಯಾವ ಕಡೆ ಕಡಿಮೆ ಮಾಡ್ಕೊಂಡು ತಿಳ್ಕೊಂಡು ಮಾಡ್ಕೊಂಡೆ ಬರ್ತಿದೀವಲ್ಲ ಏನೋ ನಾವು ಈಗ ಸಪೋಸ್ ಸಾಲ ಗಿಡ ಮಾಡಿ ಆಪರೇಷನ್ ಕಡಿಮೆ ಮಾಡ್ಕೊಂಡು ಅಂತಂದ್ರೆ ಅದನ್ನ ನೀವು ಹೇಳಿಲ್ಲ ಕುಡ್ಕೊಂಡ್ರೆ ಮತ್ತೆ ಚಾಲು ಆಗಿರ್ತಾವ. ಅದಕ್ಕೆ ಬಿಟ್ಟು ಸರ್ಜರಿ ಮಾಡೋರಿಗೂ ಒಂದು ಅಡ್ವೈಸ್ ಏನಂದ್ರೆ, ಸರ್ಜರಿ ಮಾಡಿದ್ರು ಕೂಡ ಯಾಕೆ ಪೇನ್ ಕಡಿಮೆ ಆಗ್ತಿಲ್ಲ ಅಂದ್ರೆ ಬಿಕಾಸ್ ಇಂತ ತಿಂತಿರ್ತಾರೆ. ಇವನು ಯೂಸ್ ಮಾಡೋದ್ರಿ ಬ್ರೆಡ್ ಕೊಡ್ತಾರ ಮತ್ತೆ ಮಾಡಿದಂಗ ಪೇಷಂಟ್ ಇರ್ತಾರ ಆರಾಮ್ ಬ್ರೆಡ್ ಕೊಡ್ತಾರ. ಬ್ರೆಡ್ ಚಾ ತಗೋಪ, ಬ್ರೆಡ್ ತಿನ್ನಪ್ಪ, ಆರಾಮ ಮತ್ತೆ ರೇಚಿ ಆಗೈತೆ. ಅವ್ರಿಗೆ ಉಪ್ಪಿಟ್ಟು ಮಾಡ್ಕೊಡೋದು ವಯಸ್ಸಾಗಿದೆ ಉಪ್ಪಿಟ್ಟು ತಿಂತೀನಪ್ಪ ಅಂತ ಹೇಳಿ. ಇಲ್ಲ ಕರೆಕ್ಟ್ ಆಗಿದೆ ಸರ್, ಹೇಳಿದ್ ಕರೆಕ್ಟ್. ಮತ್ತೆ ಇವಾಗ ನಾವು ಕೂಡ ಯಾರು ಹುಷಾರಿಲ್ಲ ಅಂದ್ರೆ ಯಾರ ನೆಂಟು ತಗೊಂಡ್ ಹೋಗ್ತೀವಿ ಅಂದ್ರೆ ನಾವೇನ್ ತಗೊಂಡ್ ಹೋಗ್ತೀವಿ, ಬ್ರೆಡ್ ಬಿಸ್ಕೆಟ್ ಅವೇ ತಗೊಂಡು ಅದ್ರ ಬದಲಿಗೆ 1-2 ಕೆಜಿ ಹಣ್ಣು ತಗೊಂಡ್ರು ಅಟ್ಲೀಸ್ಟ್ ಅವ್ರು ಇದನ್ನು ವಿಧಾನ ಕೊಡ್ತಿರ್ತಾರ, ಅವ್ರು ಮೆಡಿಸಿನ್ ಕೊಡ್ತಿರ್ತಾರೆ. ಥ್ಯಾಂಕ್ ಯು ಸರ್, ಚೆನ್ನಾಗಿ ಎಲ್ಲ ಹೇಳ್ಕೊಟ್ರಿ. ಇದು ಒಂಥರ ಎಕ್ಸ್ಪೀರಿಯನ್ಸ್ ಹೇಳೋದಕ್ಕಿಂತ ಮುಖ್ಯವಾಗಿ ನೀವು ಕಲ್ತಿರ್ತಕ್ಕಂಥ ನಿಮ್ ಪಾಠ ಬಾಳ್ ಪಾಠ ಕಲ್ತಿರ್ತೀನಿ. ನಾನು ಬ್ಯಾಕ್ಗ್ರೌಂಡ್ ಬಾಳ್ ಪಾಠ ಕಲ್ತ ಸಿಕ್ಕಾಪಟ್ಟೆ ದುಡ್ಡು ಹೋಗ್ಯಾದ್ರಿ ಏನ್ರಿ. ಅದ್ ಇಲ್ಲಿ ಬಂದ್ಬೇಕು ಆರಾಮಾದ್ರೆ ಆಗ್ತದೆ. ಆರಾಮ ನೀವು ಹೇಳಿ ಕರೆಕ್ಟಾಗಿ ಫಾಲೋ ಮಾಡೀನಿ, ಆರಾಮ ಆಗ್ರಿ. ಮತ್ತೇನು ಥ್ಯಾಂಕ್ ಯು ಈಜಿ ಐತ್ರಿ, ಮಾಡ್ಬೋದು, ಯಾರಾದ್ರೂ ಮಾಡ್ಬೋದ್ರಿ. ಅದ್ ಮಾಡ್ಬೇಕಂದ್ರೆ ತಿಳಿಯಾಗ ನಾವ್ ಮಾಡ್ಕೋಬೇಕು, ನಮ್ಮ ಆರೋಗ್ಯ ಸರಿ ಇರ್ಬೇಕಂದ್ರೆ ಸರ್ ನೀವ್ ಹೇಳ್ತಿದ್ರು ಸರ್, ಏನು ನಾವು ಮಾಡಿಲ್ವೋ ಅದನ್ನ ಮಾಡಿಲ್ಲ ಅಂದ್ರೆ ಸರ್ಜರಿ ಆದ್ರೂ ಕೂಡ ಅದೊಂದು 6 ತಿಂಗಳು ಪೇನ್ ಕಮ್ಮಿ ಆಗಿರುತ್ತೆ, ಮತ್ತೆ ಬರುತ್ತೆ. ಯಾಕಂದ್ರೆ ಮೂಲ ಹಂಗೆ ಇರ್ತಲ್ಲ, ಮೂಲ ಹಂಗೆ ಇದಾಗಿ ಜಾಸ್ತಿ ಆಗ್ತಾವೇ ಹೋಗ್ತದೆ. ಇವ್ರು ಮಂಡಿ ಸರ್ಜರಿ ಮಾಡೋರಿಗೆ ಸೊಂಟ ಬರುತ್ತೆ, ಸೊಂಟ ಸರ್ಜರಿ ಮಾಡಿಸ್ಕೊಳ್ಳಿ ಅಂತ ಎಷ್ಟು ಜನ ವಿಡಿಯೋ ಹಾಕಿರ್ತೀವಿ ನಾವು ಈ ತರ ಇದ ಕಥೆನಲ್ಲಿ. ಇಷ್ಟೊಂದು ಹತ್ತಿರ ವರ್ಲ್ಡ್ ಒಂದ್ ಕಡೆ ಬೇರೆ ಕಡೆಗೆ ಮೂವ್ ಆಗ್ತಾ ಇದೆ. ಜಾಸ್ತಿ ಕಾಯಿಲೆ, ದೊಡ್ಡ ದೊಡ್ಡ ಹೈಟೆಕ್ ಹಾಸ್ಪಿಟಲ್ಗಳು, ಹೈಟೆಕ್ ಫುಡ್ಗಳು ಎಲ್ಲ ಬರ್ತಾ ಇದಾವಲ್ಲ, ಮಿಷಿನ್ ಮೇಡ್ ಫುಡ್ಗಳು, ಮಿಷಿನ್ ಕಾಫಿ ಟೀ ಈ ತರದೆಲ್ಲ ಈ ತರ ಹೋಗ್ತಾ ಇದೆ ಪ್ರಪಂಚ. ಈ ತರ ಇರ್ತಕ್ಕಂತ ಪ್ರಪಂಚದಲ್ಲಿ ಒಂದು ಏನೋ ಒಂದು 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ನಾವು ಮಾಡ್ತಾ ಇದ್ವಿ. ನೀವು ಅದನ್ನ ಮಾಡ್ತಾ ಇದ್ರ, ಯಾರೋ ಫೋನ್ ಮಾಡಿದ್ರಾಗ ಎಲ್ಲರಿಗೂ ಹೇಳ್ತಾ ಇದ್ರ ಫ್ಯಾಮಿಲಿ ಅವ್ರಿಗೆ ಬಾಳ ಇಲ್ರಿ. ದಾವಣಗೆರೆ ಮಾಡ್ತಾರ್ರಿ, ಮೈಸೂರು ಮಾಡ್ತಾರ್ರಿ, ಎಲ್ಲಾರು ಮಾಡ್ತಾರ. ಮಾಡ್ತಾರ ನಾವ್ ಹೋಗ್ಬೋದಾ ಅಲ್ಲಿಗೆ ಮೊದಲು ಹೋಗೋ ಮರ ಅಂತ ವಾಸಿ ಆಗುತ್ತಾ, ನಾವ್ ಹೋಗ್ಬೋದಾ ಅಂತಾರೆ. ಮೊದಲು ಹೋಗೋ ಮರ. ನಮಸ್ಕಾರ.